ಬಿಜೆಪಿ ಮನೆಯೊಂದು ಮೂರು ಬಾಗ್ಲು ಮೂರಲ್ಲ ನೂರು ಅನ್ನೋ ಚರ್ಚೆ ಇತ್ತು. ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿ ಯತ್ನಾಳ್ ಅವ್ರಿಗೆ ನೋಟಿಸ್ ಕೊಟ್ಟ ಮೇಲೆ ಎಲ್ಲ ತಣ್ಣಗಾಯ್ತು ಅಂತಿತ್ತು. ಆದರೆ ಯತ್ನಾಳ್ ಟೀಮ್ ತಣ್ಣಗಾದಂಗೆ ಕಾಣ್ತಿಲ್ಲ. ಯಾವುದೇ ಕಾರಣಕ್ಕೂ ವಿಜೇಂದ್ರ ಅಧ್ಯಕ್ಷ ಆಗಿ ಮುಂದುವರಿಯೋದಿಲ್ಲ, ಖಂಡಿತವಾಗಿ ಸ್ಪರ್ಧೆ ನಾವು ಮಾಡ್ತೀವಿ ಅಂತ ಕುಮಾರ್ ಬಂಗಾರಪ್ಪ ಹೇಳೋ ಮೂಲಕ ಯತ್ನಾಳ್ ಟೀಮ್ ಇನ್ನೂ ತಣ್ಣಗಾಗಿಲ್ಲ, ಎಲ್ಲದಕ್ಕೂ ರೆಡಿ ಅನ್ನೋ ಸಂದೇಶವನ್ನು ಕೊಟ್ಟಿದೆ. ವಿಜೇಂದ್ರ ಮುಖದಲ್ಲಿ ನಗು ಇತ್ತು, ನಗು ಇದೆ, ನಾನೇ ಮುಂದುವರಿತೀನಿ ಅನ್ನೋ ವಿಶ್ವಾಸ ಇದೆ. ಆದರೆ ವಿಶ್ವಾಸದಲ್ಲಿ ಎಲ್ಲರನ್ನೂ ಉಳಿಸ್ಕೊಂಡಿದ್ರೆ ಇಷ್ಟೊಂದು ಸಮಸ್ಯೆ ಬರ್ತಿರ್ಲಿಲ್ಲ ಅಂತ. ಆದರೆ ಎಲ್ಲವೂ ಆಗೋಗಿದೆ. ಬಿಜೆಪಿಯಲ್ಲಿ ಗೊಂದಲದ ವಾತಾವರಣ, ಕಾರ್ಯಕರ್ತರಲ್ಲಿ ಬೇಸರ. ಇಂಥ ಸನ್ನಿವೇಶ ಪಾರ್ಟಿಗೆ ಬತ್ತಲ್ಲ ಅಂತ ಕಾರ್ಯಕರ್ತರ ಪಾರ್ಟಿ ಬಿಜೆಪಿ. ಈಗ ಕಮಲ ಪಕ್ಷದ ಕಲಹ ಈ ಸಂಬಂಧಪಟ್ಟಂಗೆ ಸುಭಾಷ್ ಶುಗಾರ್ ಸರ್ ಇಬ್ಬರ ನಮ್ಮೊಂದಷ್ಟು ಪ್ರಶ್ನೆಗಳು ನಿಮ್ಮ ಮುಂದೆ ಇಡುವಂಥ ಸಮಯ ಈಗ. ಎಸ್ ಸರ್, ಬಿಜೆಪಿ ಕಲಹ, ಬಿಜೆಪಿ ಬೀದಿ ಜಗಳ, ಬಿಜೆಪಿ ಬಂಡಾಟ, ಅಧ್ಯಕ್ಷನ ಅವಾಂತರ, ಅಧ್ಯಕ್ಷ ಗಾದಿಗೆ ಗುದ್ದಾಟ. ಏನು ಹೇಳಿದ್ರು ತಪ್ಪ, ಟೈಟ್ಲು ಭಾಳ ಇದೆ. ಏನು ಬೇಕಾದಷ್ಟು ಹೇಳ್ಬೋದು ಬಿಜೆಪಿ ವಿಚಾರ ಬಂದ್ಬಿಟ್ರೆ. ಯಾಕಂದರೆ ಬಿಜೆಪಿ ಇವತ್ತು ಕರ್ನಾಟಕದೊಳಗಡೆ ಅವರು ಪಕ್ಷ ಶಿಸ್ತಿನ ಪಕ್ಷ ಅಂತಿದೆ. ಆ ಶಿಸ್ತು ನಾನು ಮೊನ್ನೆ ನನ್ನ ಒಂದು ವಿಡಿಯೋದೊಳಗಡೆ ಹೇಳಿದ್ದೆ. ಶಿಸ್ತು ಅನ್ನೋದನ್ನು ಬಿ ಜೆ ಪಿಯವರು ಅವರ ಮಲ್ಲೇಶ್ವರಂ ಪಕ್ಷದ ಬಾಗಿಲ ಹೊರಗಿನ ಡೋರ್ ಮ್ಯಾಟ್ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಶಿಸ್ತನ್ನು ಎಲ್ಲರೂ ಕೂಡ ಅದನ್ನು ತುಳಿದು ಒಳಗಡೆ ಹೋಗ್ತಾರೆ. ಶಿಸ್ತು ಅನ್ನೋದು ಟೋಟಲಿ ಮಾಯ ಆಗಿಬಿಟ್ಟಿದೆ ಪಾರ್ಟಿ ಒಳಗಡೆ ಅಂತ ಒಂದು ಅಶಿಸ್ತಿನ ಪಕ್ಷ. ಹಾಂ, ಇದು ಶಿಸ್ತಿನ ಪಕ್ಷ, ಮಾಜಿ ಶಿಸ್ತಿನ ಪಕ್ಷ. ಶಿಸ್ತು ಅಂತ ಹೇಳೋದಕ್ಕಿಂತ ಮಾಜಿ ಶಿಸ್ತಿನ ಪಕ್ಷ ಅಂತ ಹೇಳೋದು ಸ್ವಲ್ಪ ಚೆನ್ನಾಗಿರ್ತದೆ ಅಂತ ಅನಿಸ್ತದೆ. ಅಂಥ ಒಂದು ಸಿಚುವೇಶನ್ ಇವತ್ತು ಬಿ ಜೆ ಪಿ ಒಳಗಡೆ ಇದೆ. ಇದು ನೋಡಿ, 20ನೇ ತಾರೀಕಿನ ಒಳಗಡೆ ಎಲ್ಲವೂ ಮುಗಿಯುತ್ತೆ ಅಂತ ಹೇಳ್ತಾ ಇದ್ರು. 20ನೇ ತಾರೀಕು ಮುಗಿದು ಹೋಯ್ತು. ಇದು ಕ್ಲೈಮ್ಯಾಕ್ಸು ಅಂತೇಳಿ ಹಲವು ಕ್ಲೈಮ್ಯಾಕ್ಸ್ಗಳು ಬಂದು ಹೋದವು. ಆದರೂ ಕೂಡ ಬಿ ಜೆ ಪಿಯ ಸಮಸ್ಯೆ ಇನ್ನೂ ಬಗೆಹರಿದಿಲ್ಲ. ಏನು ಮಾಡಬೇಕು ಅಂತ ಬಹುಶಃ ಹೈಕಮಾಂಡ್ನವರು ಕೂಡ ಭಾಳ ದೊಡ್ಡ ಗೊಂದಲದೊಳಗಡೆ ಇದ್ದಾರೆ ಅಂತ ಅನಿಸುತ್ತೆ. ಬಟ್ ಹೈಕಮಾಂಡೇ ಮಗು ತೊಟ್ಲು ತೂಗೋದು ಚಿವುಟೋ ಕೆಲಸ ಏನಾರು ಆಗ್ತಿದ್ಯಾ? ಯತ್ನಾಳಿಂದ ಇರೋದು ಯಾರು ಅನ್ನೋ ಪ್ರಶ್ನೆ. ಹೈಕಮಾಂಡು ಈ ಕರ್ನಾಟಕದ ಬಿಕ್ಕಟ್ಟಿನ ವಿಷಯದೊಳಗಡೆ ಗಮನ ಕೊಟ್ಟಿರಲಿಲ್ಲ. ಅವರು ಗಮನ ಕೊಟ್ಟಿರಲಿಲ್ಲ. ಹೈಕಮಾಂಡ್ಗೆ ಕರ್ನಾಟಕದ ಬಿ ಜೆ ಪಿಯ ಬಗ್ಗೆ ಒಂದು ರೀತಿಯಾದಂಥ ಅವರ್ಷನ್ ಬಂದ್ಬಿಟ್ಟಿದೆ. ಒಂಥರ ಭಾಳ ಕೀಳ್ಮಟ್ಟದೊಳಗಡೆ ಇವರನ್ನು ಅವರು ನೋಡ್ತಾರೆ. ದಿಲ್ಲಿಯೊಳಗೆ ಕೂತ್ಕೊಂಡವರು ಕರ್ನಾಟಕ ಬಿ ಜೆ ಪಿ ನಾಯಕರನ್ನು, ದಿಲ್ಲಿಯ ಬಿ ಜೆ ಪಿಯ ನಾಯಕರು, ರಾಷ್ಟ್ರೀಯ ನಾಯಕರೇನಿದ್ದಾರೆ ವರಿಷ್ಠರು, ಅವರು ಭಾಳ ಅತ್ಯಂತ ಕೀಳ್ಮಟ್ಟದೊಳಗಡೆ ಇವರನ್ನು ನೋಡ್ತಾರೆ. ಕಾರಣ ಏನು ಅಂತಂದರೆ, ಒಂದು ಈ ಜಗಳ ಅಂತೂ ಕಾರಣ ಅದಂತೂ ಇದ್ದೇ ಇದೆ. ಅದಕ್ಕಿಂತ ಭಾಳ ಇಂಪಾರ್ಟೆಂಟು ಅಸೆಂಬ್ಲಿ ಇಲೆಕ್ಷನಲ್ಲಿ ಇವರ ಹೀನಾಯ ಸ್ಥಿತಿ ಏನಾಯ್ತಲ್ಲ ಪಕ್ಷದ್ದು. ಅದಾದ ನಂತರ ನಮಗೆಲ್ಲರಿಗೂ ಗೊತ್ತಿದೆ, ನಿಮಗೂ ಕೂಡ ಗೊತ್ತಿದೆ, ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ, ಬಿ ಜೆ ಪಿಯ ಹೈಕಮಾಂಡ್ ಕರ್ನಾಟಕದ ನಾಯಕರು ದಿಲ್ಲಿಗೆ ಹೋದಾಗ ಇವರು ಮುಖ ಸಹಿತ ನೋಡ್ತಿರ್ಲಿಲ್ಲವಂಥವ್ರು. ಇವ್ರಿಗೆ ಅಪಾಯಿಂಟ್ಮೆಂಟ್ ಕೊಡ್ತಿರ್ಲಿಲ್ಲ, ಇವ್ರ ಮುಖ ಸಹಿತ ನೋಡ್ತಿರ್ಲಿಲ್ಲ. ಕರ್ನಾಟಕದಿಂದ ಯಾರಾದರೂ ಬಂದಾರಂದ್ರೆ ಅವ್ರು ನನಗೆ ನೆಗ್ಲೆಕ್ಟ್ ಮಾಡಿ ಕಳ್ಸೋದು, ವಾಪಸ್ ಬೇಜಾವನ್ಕೋ ಅಂತ ಅನ್ನೋ ಸ್ಥಿತಿ ಒಳಗಡೆ ಇತ್ತು. ಪಕ್ಷದ ಅಧ್ಯಕ್ಷರನ್ನ ಮಾಡಲಿಕ್ಕೆ ಎಷ್ಟು ಟೈಮ್ ತೊಗೊಂಡ್ರು? ತಕ್ಷಣಕ್ಕೆ ಮಾಡಲಿಲ್ಲ. ಒಂದು ರಾಷ್ಟ್ರೀಯ ಪಕ್ಷ, ಬಿ ಜೆ ಪಿ ಅಂತ ಪಕ್ಷ, ಮಾಜಿ ಶಿಸ್ತಿನ ಪಕ್ಷ, ಅಂಥ ಒಂದು ಪಕ್ಷದ ಅಧ್ಯಕ್ಷರನ್ನ ಮಾಡಲಿಕ್ಕೆ ತಿಂಗಳುಗಟ್ಟಲೆ ಟೈಮ್ ತಗೊಳ್ತು. ವಿರೋಧ ಪಕ್ಷದ ನಾಯಕನ ಆಯ್ಕೆ ಎಷ್ಟು ತಿಂಗಳ ನಂತರ ಆಯಿತು? ವಿರೋಧ ಪಕ್ಷದ ನಾಯಕನೇ ಇಲ್ಲದೆ ಅಧಿವೇಶನಗಳು ನಡೆದೋದು. ಯಾಕೆ ಆ ರೀತಿ ಆಯಿತು ಅಂತಂದರೆ, ಇವರನ್ನ ಕಂಡ್ರೆ ಅವ್ರಿಗೆ ಮಾತಾಡಬೇಕು ಅಂತ ಕೂಡ ಅನಿಸ್ತಾ ಇರಲಿಲ್ಲ. ಕಾರಣ ಏನು ಅಂತಂದರೆ, ಹಾಗಾದ್ರೆ ಇಡೀ ದೇಶದಲ್ಲೇ ಕರ್ನಾಟಕದ ಬಿಜೆಪಿ ಆ ರೇಂಜ್ ಕುಲ್ಗೆಟ್ಟೋಗಿದೆ, ಹದ್ಗೆಟ್ಟೋಗಿದೆ ಅಂತ ಹೈಕಮಾಂಡ್ ಪ್ರಕಾರ ಖಂಡಿತವಾಗಿಯೂ ಅವ್ರಿಗೆ ಆ ರೀತಿ ಅನಿಸ್ಬಿಟ್ಟಿದೆ. ಪಕ್ಷ ವೀಕ್ ಆಗಿರೋದು ಬೇರೆ ವಿಚಾರ. ಪಕ್ಷಕ್ಕೆ ನೆಲೆ ಇರೋದು, ರಾಜಕೀಯವಾಗಿ ನೀವು ಚುನಾವಣೆಗಳನ್ನು ಗೆಲ್ಲೋದು ಬಿಡೋದು ಅವೆಲ್ಲ ಬೇರೆ ವಿಚಾರ. ಕೆಲವು ರಾಜ್ಯಗಳಲ್ಲಿ ಬಿ ಜೆ ಪಿ ಚುನಾವಣೆಗಳನ್ನು ಗೆಲ್ಲೋದಿಲ್ಲ. ಆದರೆ ಪಕ್ಷದೊಳಗಡೆ ಈ ರೀತಿಯಾದಂಥ ಅಶಿಸ್ತು ಇಲ್ಲ. ಒಂದು ಮಾತು ನಾನು ಒಂದು ಕಡೆ ಓದ್ತಾ ಇದ್ದೆ, ಕೇರಳದಲ್ಲಿ ಬಿಜೆಪಿ ಕಾರ್ಯಕರ್ತರು ಅನುಭವಿಸಿರ್ತಕ್ಕಂಥ ನೋವನ್ನು, ವೆಸ್ಟ್ ಬೆಂಗಾಲಲ್ಲಿ ಬಿಜೆಪಿ ಕಾರ್ಯಕರ್ತರು ಅನುಭವಿಸಿರ್ತಕ್ಕಂಥ ಕಷ್ಟಗಳನ್ನು, ಹಾಗೆ ತಮಿಳುನಾಡಲ್ಲಿ ಬಿಜೆಪಿ ಕಾರ್ಯಕರ್ತರು ಅನುಭವಿಸಿರ್ತಕ್ಕಂಥ ಸಾವು ನೋವುಗಳನ್ನ ಕರ್ನಾಟಕ ಬಿಜೆಪಿಯವರು ಕಂಡಿಲ್ಲ. ಸುಖದ ಸುಪ್ಪತ್ಕಲ್ ಬೆಳೆದವರು ಇತ್ತೀಚೆಗೆ 2-3 ಡಿಕೇಡ್ಸಲ್ಲಿ, 20-30 ವರ್ಷದಲ್ಲಿ. ದುರಹಂಕಾರದ ಪರಮಾವಧಿ ಬಿಜೆಪಿ ರಾಜ್ಯ ನಾಯಕರಿಗೆ ಅಂತ ಹೇಳ್ತಾರೆ ಕೆಲವರು. ಒಬ್ಬ ಕಾರ್ಯಕರ್ತನ ಒಂದು ದೊಡ್ಡ ಪೋಸ್ಟ್ ಇತ್ತು. ಇಲ್ಲ, ಅವ್ರಿಗೆ ಯಾವುದೇ ರೀತಿಯಾದಂಥ ಈ ಪಕ್ಷ ಅಂತ ಅವರು ಹೇಳ್ಕೊಳ್ತಾರಲ್ಲ, ಪಕ್ಷ ನಿಷ್ಠೆ, ಜನರ ಬಗ್ಗೆನ ಕಾಳಜಿ, ಅವರ ಸಿದ್ಧಾಂತ ಏನೂ ಉಳಿದಿಲ್ಲ. ಎಲ್ಲರೂ ಕೂಡ
ಪರಮ ಸ್ವಾರ್ಥಿಗಳಾಗಿದ್ದಾರೆ. ಕರ್ನಾಟಕ ಬಿಜೆಪಿಯಲ್ಲಿ ಕರ್ನಾಟಕ ಬಿಜೆಪಿಯ ನಾಯಕರು ಪರಮ ಸ್ವಾರ್ಥಿಗಳು. ಮತ್ತು ಯಾವ ರೀತಿ ನಾವು ಅಧಿಕಾರದೊಳಗಡೆ ಬಂದು, ಯಾಕಂದ್ರೆ ಅಧಿಕಾರದ ರುಚಿ ಕಂಡುಬಿಟ್ರು. ಯಾವಾಗ ಬಿಜೆಪಿ ಎಲ್ಲಿವರೆಗೂ ಕೂಡ ಬಿಜೆಪಿ ಅಧಿಕಾರಕ್ಕೆ ಬಂದಿರಲಿಲ್ವೋ ಅಲ್ಲಿವರೆಗೂ ಇಲ್ಲೂ ಕೂಡ ಭಾಳ ಚೆನ್ನಾಗೇ ಇದ್ರು, ಭಾಳ ಕಮಿಟೆಡ್ ಆಗಿದ್ರು, ಭಾಳ ಅಲ್ಲಿ ಒಳ್ಳೆ ಲೀಡರ್ಗಳಿದ್ರು, ಪಕ್ಷದ ಕಾರ್ಯಕರ್ತರು. ಇವತ್ತು ನಾನು ಬರೀ ಲೀಡರ್ಗಳಲ್ಲ, ಬಿಜೆಪಿಯ ಕಾರ್ಯಕರ್ತರು ಕುಲಗೆಟ್ಟು ಹೋಗ್ಬಿಟ್ಟಿದ್ದಾರೆ. ಅವರು ಕೂಡ ಅಧಿಕಾರದ ರುಚಿಯನ್ನು ಅನುಭವಿಸ್ಬಿಟ್ಟಿದ್ದಾರೆ. ಅವರು ಅಧಿಕಾರ ಇರಲಿ, ಈಗ ಅಧಿಕಾರ ಇರದೇ ಇರಲಿ, ಯಾವ ರೀತಿ ದುಡ್ಡು ಮಾಡಬೇಕು, ಯಾವ ರೀತಿ ಡೀಲ್ಗಳನ್ನು ಮಾಡಬೇಕು, ಎಲ್ಲಿ ಕಮಿಷನ್ ಹೊಡಿಬೇಕು, ಏನು ಮಾಡಬೇಕು, ಇದೆ ಇಂಥ ಸ್ಥಿತಿ ಬಿ ಜೆ ಪಿ ಒಳಗಡೆ ಬಂದ್ಬಿಟ್ಟಿದೆ. ಕಾಂಗ್ರೆಸ್ ಒಳಗಡೆ ಏನು ಸ್ಥಿತಿ ಇತ್ತೋ ಅದೆಲ್ಲವೂ ಕೂಡ ಬಿ ಜೆ ಪಿ ಒಳಗಡೆ ಬಂದಿದೆ. ಕರ್ನಾಟಕದ ಮಟ್ಟಿಗಂತೂ ಬಂದ್ಬಿಟ್ಟಿದೆ. ಒಂದು ಕಡೆ ಕೂತ್ ನೋಡ್ತಿರ್ಬೇಕಾದ್ರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿನ ಹೀನಾಯವಾಗಿ ಸೋಲ್ಸಿದ್ದು ಕಾಂಗ್ರೆಸ್ ಅನ್ನೋದಕ್ಕಿಂತ ಬಿಜೆಪಿಯವರು ಸೇರಿಸಿ ಬಿಜೆಪಿನ ಸೋಲ್ಸಿದ್ರು ಅಂತ. ಖಂಡಿತವಾಗಿಯೂ ಕೂಡ. ಮತ್ತೊಂದು ಕಡೆ ಯತ್ನಾಳ್ ಇವರೆಲ್ಲರ ಹೋರಾಟ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಆಗ್ಬೇಕು, ಇಲ್ಲಿ ಬಿಜೆಪಿ ವರ್ಸಸ್ ಬಿಜೆಪಿ ಆಗ್ತಿದೆಯಲ್ಲ ಅಂತ. ಇವ್ರ ಕಾರಣದಿಂದಾಗಿ ಕಾಂಗ್ರೆಸ್ ಆರಾಮಾಗಿ ಅಧಿಕಾರವನ್ನ ನಡೆಸ್ತಾ ಇದೆ. ಅವ್ರ ಪಕ್ಷದೊಳಗಡೆ ಕೆಲವೊಂದು ಸಮಸ್ಯೆಗಳಿದಾವೆ. KPCC ಅಧ್ಯಕ್ಷರಿಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಈಗ ಇಬ್ಬರಿಗೂ ಅರ್ಧ ಹಂಚಿಕೆ ಆಗ್ಬೇಕಾ, 2.5 ವರ್ಷದ ನಂತರ ಮುಖ್ಯಮಂತ್ರಿ ಸ್ಥಾನ ಬದಲಾಗಬೇಕಾ, ಆ ಥರದ ಗಲಾಟೆಗಳು ಗದ್ದಲಗಳು ಕಾಂಗ್ರೆಸ್ನೊಳಗಡೆ ಇವೆ. ಆದರೆ ಅವರಿಗೆ ವಿರೋಧ ಪಕ್ಷದಿಂದ ಯಾವುದೇ ರೀತಿಯಾದಂಥ ಚಾಲೆಂಜು ಇಲ್ಲ. ಸಿದ್ದರಾಮಯ್ಯ ಅವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅತ್ಯಂತ ನಿರಾಯಾಸವಾಗಿ ನಿರಾಳವಾಗಿ ಅಧಿಕಾರವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಏನೇ ಸವಾಲುಗಳಿದ್ರು ವಿದಿನ್ ಕಾಂಗ್ರೆಸ್ ಇದೆ ಸ್ವಲ್ಪ ಸವಾಲುಗಳು, ಅದನ್ನು ಅವರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ನೀವು ಒಬ್ಬ ವಿರೋಧ ಪಕ್ಷವಾಗಿ ಆಡಳಿತ ಪಕ್ಷಕ್ಕೆ ಎಷ್ಟೊಂದು ನೀವು ಸವಾಲನ್ನು ಒಡ್ಡಬೇಕಾಗಿತ್ತು, ಚಾಲೆಂಜನ್ನು ಮಾಡಬೇಕಾಗಿತ್ತು. ಆ ಚಾಲೆಂಜನ್ನು ಮಾಡೋದ್ರೊಳಗಡೆ BJP ಸೋತಿದೆ, ಕರ್ನಾಟಕದೊಳಗಡೆ ಕಂಪ್ಲೀಟಾಗಿ ಸೋತಿದೆ ಅಂತ ಅನಿಸ್ತಾ ಇದೆ. ನಾನು ಒಂದಷ್ಟು ಪೋಲ್ ಕ್ರಿಯೇಟ್ ಮಾಡಿದೆ ಸರ್. ಬಿಜೆಪಿಯಲ್ಲಿ ಕೇವಲ ಯತ್ನಾಳ್ಗೆ, ರಮೇಶ್ ಜಾರಕಿಹೊಳಿಗೆ ಮಾತ್ರ ಅಲ್ಲ, ವಿಜೇಂದ್ರ ಬಗ್ಗೆ ಬಹಳಷ್ಟು ಜನಕ್ಕೆ ವಾಕ್ರಿಕೆ ಬಂದಂಗಿದೆ. ವಿಜೇಂದ್ರ ಬಗ್ಗೆ ವಾಕ್ರಿಕೆ ಬರಲಿಕ್ಕೆ, ವಿಜೇಂದ್ರನ ವಿರೋಧ ಮಾಡಲಿಕ್ಕೆ ಕಾರಣ ನಿಮ್ಮ ಪ್ರಕಾರ ಏನು? ದುರಹಂಕಾರನ, ಇಲ್ಲ ಬೇಜವಾಬ್ದಾರಿನ, ಇಲ್ಲ ಅಧಿಕಾರವನ್ನ ನಡೆಸುವ ಮತ್ತೆ ಪಕ್ಷವನ್ನ ಲೀಡ್ ಮಾಡುವ ಬುದ್ಧಿವಂತಿಕೆ, ವಿವೇಚನೆಯ ಕೊರತೆ ಏನಾರ ವಿಜೇಂದ್ರ ಆಗಿದೆಯಾ ಅಂತ? ನಾವು ಮೊದಲಿಗೆ ಆರಂಭದೊಳಗಡೆ ನಾವು ಮಾತಾಡ್ತಾ ನಾವು ಏನು ವಿಚಾರ ಮಾಡಿದ್ವಿ ಅಂದರೆ, ಈಗೇನು ಈ 3 ಪಕ್ಷಗಳಲ್ಲಿ ನಡೆದಿದೆ ಇದು ಎಲ್ಲರಿಗೂ ಕೂಡ ಬಹುತೇಕ ಗೊತ್ತಿದೆ ಕರ್ನಾಟಕ ಜನಕ್ಕೆ. ಆದರೆ ಅದಕ್ಕಿಂತಲೂ ಸ್ವಲ್ಪ ನಾವು ಆಳಕ್ಕೆ ಇಳಿದು ನೋಡೋಣ ಅಂತ ಯೋಚನೆ ಮಾಡಿದ್ವಿ. ಆಳಕ್ಕೆ ಇಳಿದು ನೋಡಿ ಮೂಲಕ್ಕೆ ಹೋಗಿ ನೋಡಿದರೆ ವಿಜೇಂದ್ರ ಅವರ ವಿರುದ್ಧ ಈ ರೀತಿಯಾದಂಥ ಬಂಡಾಯ ಏಳಲಿಕ್ಕೆ ಕಾರಣ ಏನು ಅಂತಂದರೆ, ಮುಖ್ಯಮಂತ್ರಿ ಆಗಿದ್ದಾಗ ಯಡಿಯೂರಪ್ಪನವರು ವಿಜೇಂದ್ರ ಅವರು ಏನು ಆಡಳಿತವನ್ನೆಲ್ಲ ಕಂಪ್ಲೀಟ್ ಕಂಟ್ರೋಲಲ್ಲಿ ಸೂಪರ್ CM ಥರ ಇದ್ದರು, ಅಧಿಕಾರಿಗಳನ್ನು ಕಂಟ್ರೋಲ್ ಮಾಡ್ತಾ ಇದ್ರು. ಈ ಎಲ್ಲ ಉಳಿದ MLAಗಳು BJP ಅವರು ಹೋಗಿ ವಿಜೇಂದ್ರ ಅವ್ರ ಕಡೆ ಹೋಗಿ ಕೇಳುವಂಥ ಪರಿಸ್ಥಿತಿ ಇತ್ತು. ಪ್ರತಿಯೊಂದಕ್ಕೂ ಕೂಡ ವಿಜೇಂದ್ರ ಅವ್ರ ಮುಂದೆ ಹೋಗಿ ನಿಲ್ಲುವಂಥ ಪರಿಸ್ಥಿತಿ ಇತ್ತು ಅನ್ನುವ ಏನು ಮಾತುಗಳಿದ್ವಲ್ಲ, ಅದರ ಒಂದು ಪರಿಣಾಮವಾಗಿ ಅವತ್ತು ಅದೇನು ನಡೆದಿತ್ತೋ ಅದರ ಒಂದು ಪರಿಣಾಮವಾಗಿ ಇವತ್ತು ಇಷ್ಟೊಂದು ರೆಸಿಸ್ಟೆನ್ಸ್, ಇಷ್ಟೊಂದು ಪ್ರತಿರೋಧ ವಿಜೇಂದ್ರ ಅವರಿಗೆ ಬರ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಅದು ಭಾಳ ಮುಖ್ಯವಾದಂಥ ವಿಚಾರ. ಅದರ ಜೊತೆಗೆ ಅವ್ರಿಗೆ ಅನನುಭವಿ ಏನೋ ಅವ್ರ ತಂದೆ ಮನೆಯೊಳಗಡೆ ರಾಜಕಾರಣ ಅದೆಲ್ಲವನ್ನು ನೋಡಿ ಕಲ್ತಿರ್ಬೋದು ಕೆಲವು ವಿಚಾರಗಳನ್ನು. ಬಟ್ ವಿಜೇಂದ್ರ ಒಳ್ಳೆ ಸಂಘಟನೆ ಮಾಡುವಂಥ ಒಂದು ಕೆಪಾಸಿಟಿನೂ ಇರುವಂಥವ್ರು ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ಅನುಭವ ಬೇಕಲ್ಲ, ಆ ಅನುಭವದ ಕೊರತೆನೂ ಕೂಡ ಇದೆ. ಅದ್ರ ಜೊತೆಗೆ ಅವರು ಅಧ್ಯಕ್ಷ ಆದ ನಂತರ ಆರಂಭದ ತಿಂಗಳುಗಳಲ್ಲಿ ಭಾಳಷ್ಟು ತಪ್ಪುಗಳನ್ನು ಮಾಡಿದರು ಅಂತ ಅನಿಸುತ್ತೆ. ಮತ್ತು ಅದನ್ನು ಈಗ ಅವರು ರೆಕ್ಟಿಫೈ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಂದು ಸಭೆ ಆದಮೇಲೆ ಹೇಳ್ತಾರೆ, ಅಧ್ಯಕ್ಷ ಆದ ಮೇಲೆ ವಿಧಾನಸಭೆ ಚುನಾವಣೆ ಸೋತವ್ರು ಸಭೆ ಮಾಡೋಕೆ 1 ವರ್ಷ ಬೇಕಾಗುತ್ತೆ, ಆ ಸಭೆಯಲ್ಲಿ ಹೇಳ್ತಾರೆ ಸಮಯ ಇರಲಿಲ್ಲ ಅಂತ. ಆ್ಯಂಡ್ ಎರಡನೇದು, ನೀವಾಗಲೇ ಹೇಳಿದ್ರೆ ಅವ್ರ ತಂದೆ CM ಆಗಿದ್ದಾಗ ಸೂಪರ್ CM ಆಗಿದ್ರು, 3 ಜನ DCMಗಳಿದ್ರು. ಕೆಲವು DCMನ ಕಾಲ್ಕಸ ಥರನೂ ಕಂಡಿದ್ದಾರೆ, ಮಂತ್ರಿಗಳನ್ನೇ ಕಾಲ್ಕಸ ಮಾಡ್ಕೊಂಡಿದ್ರು ವಿಜೇಂದ್ರ ಅಂತ. ವಿಶ್ವಾಸದಲ್ಲಿ ಗೆಲುವಿದೆ, ವಿಶ್ವಾಸದಲ್ಲಿ ವಿನ್ ಆಗ್ಬೋದು, ವಿರೋಧ ಕಟ್ಕೊಂಡೇನೋ ಮಾಡೋಕ್ಕಾಗಲ್ಲ ಅಂತ. ಸಾಧ್ಯವೇ ಇಲ್ಲ ರಾಜಕಾರಣದಲ್ಲಿ. ದೇವೇಗೌಡರು ಪುತ್ರ HD ಕುಮಾರಸ್ವಾಮಿ ಅವರು ಫಸ್ಟ್ ಟೈಮ್ MLA, ಫಸ್ಟ್ ಟೈಮ್ ಮುಖ್ಯಮಂತ್ರಿ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರ ಪುತ್ರ ವಿಜೇಂದ್ರ ಫಸ್ಟ್ ಟೈಮ್ MLA, ರಾಜ್ಯಾಧ್ಯಕ್ಷ ಆದಾಗಲೇ ದೊಡ್ಡ ಮಟ್ಟಿಗೆ ವಿರೋಧ. ಕುಮಾರಸ್ವಾಮಿ ಅವರು ಹೇಳೋದಿಷ್ಟ ಬ್ರದರ್ ಅನ್ಕೊಂಡ್ರೆ ರಾಜಕಾರಣ ಮಾಡ್ಬಿಟ್ರು ಅವರು, ಇನ್ನೇನಿಲ್ಲ. ನಂತರ ಬೇರೆ ಕತೆ ಬಿಡಿ, ಜೊತೆಲಿ ಇದೋ ಆಚೆ ಈಚೆ ಹೋದ್ರು. ಬಟ್ ವಿಜೇಂದ್ರ ಈ ಕೆಲವ್ರ ಹತ್ರ ಹೇಳುವಾಗ ನಾನು ಇನ್ನು 10 ವರ್ಷಕ್ಕೆ CM ಆಗ್ತೀನಿ ಅಂತನೋ ಹೇಳ್ಕೊಂಡು ಬರುವಂಥ ವಿಜೇಂದ್ರ ಅವ್ರಿಗೆ
ವಿಶ್ವಾಸಕ್ಕೆ ತಗೋಬೇಕು ಅನ್ನೋ ಪರಿಜ್ಞಾನ ಬೇಡವಾ ಅಂತ. ಅದು ಅದೇ ಹೇಳಿದ್ನಲ್ಲ, ಬಿಗಿನಿಂಗಲ್ಲಿ ಕೆಲವು ತಿಂಗಳುಗಳಲ್ಲಿ ಅಧ್ಯಕ್ಷರಾದ್ಮೇಲೆ ಭಾಳಷ್ಟು ಸಿರೀಸ್ ಆಫ್ ಮಿಸ್ಟೇಕ್ಸ್, ಭಾಳಷ್ಟು ತಪ್ಪುಗಳನ್ನು ಅವರು ಮಾಡಿಕೊಂಡ್ರು ಅನ್ಸುತ್ತೆ. ಒಂದು, ಎಲ್ಲರನ್ನೂ ಕೂಡ ಅಧ್ಯಕ್ಷ ಆಗಿಬಿಟ್ರೆ ಮುಗಿದೋಯ್ತು ನಂದು, ಇನ್ನು ಎಲ್ಲರೂ ನನ್ನನ್ನು ಒಪ್ಕೊಂಡ್ಬಿಡ್ತಾರೆ, ಎಕ್ಸೆಪ್ಟೆನ್ಸ್ ಬಂದುಬಿಡ್ತು, ನಾನು ಈಗ ನಂಬರ್ 1 ಲೀಡರ್ ಆಗಿಬಿಟ್ಟೆ ಕರ್ನಾಟಕದ್ದು ಅನ್ನುವ ಒಂದು ಏನಾದರೂ ಭಾವನೆ ಅವರಿಗೆ ಬಂದಿರ್ಬೋದು. ಎರಡನೇದ್ದು, ಅವರ ಒಂದು ಗುಂಪು, ಅವರು ಯುವ ಮೋರ್ಚಾದೊಳಗಡೆ ಇದ್ದಾಗ ಏನೋ ಒಂದು ಗುಂಪು ಕೆಲವರು ಅವ್ರ ಜೊತೆಗಿದ್ರು, ಕೆಲವು ಲೀಡರ್ಗಳು, ಅಣ್ಣಂಗೆ ಜೈ ಅನ್ನೋರು, ಅವ್ರು ಏನು ಮಾಡಿದ್ರು ಸುಮ್ಮನೆ ಅವ್ರ ಜೊತೆಗಿದ್ದು ಜೈ ಜೈ ಅನ್ನೋರು, ಅವ್ರಿಗೆಲ್ಲ ವಾಸ್ತವ ಏನು ಅಂತ ಗೊತ್ತಿಲ್ಲ. ಇವ್ರು ಜೈ ಅಂದರೆ ಅವ್ರದ್ದು ಅವ್ರ ಅಂಗಡಿ ನಡೀತಾ ಇರ್ತದೆ, ಅವರು ವ್ಯಾಪಾರ ಮಾಡ್ಬೇಕಲ್ಲ, ಇವ್ರು ಜೈ ಅನ್ಕೊಂಡು ಅವ್ರು ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದ್ರು, ಅಂಥವ್ರನ್ನೇ ಇವರು ಸುತ್ತಲೂ ಇಟ್ಕೊಂಡಿದ್ರು ಅಂತ ಒಂದು ಇವ್ರ ಮೇಲಿರುವಂಥ ಆರೋಪ. ಇರೋ ಆರೋಪನೆ 2023 ವಿಧಾನಸಭೆ ಚುನಾವಣೆಯಲ್ಲಿ ಚಾಮರಾಜನಗರ ಜಿಲ್ಲೆಗೆ ಹೋಗ್ಬಿಟ್ಟು ತಾಲೂಕ್ ಪಂಚಾಯತಿ ಗೆಲ್ಲಲು ಸಾಧ್ಯವಿಲ್ಲದ ರುದ್ರೇಶ್ ಅನ್ನೋ ವ್ಯಕ್ತಿ, ವಿಜೇಂದ್ರ ಅವರ ಬಂಟ, ಸೋಮಣ್ಣನ್ ಸೋಲ್ಸಿ ಅಂತ ಕ್ಯಾಂಪೇನ್ ಮಾಡಿದ್ರು ಚಾಮರಾಜನಗರದಲ್ಲಿ. ವಿಜೇಂದ್ರ ಪಕ್ಕ ಓಡಾಡೋ 4-5 ಮಂದಿ ರುದ್ರೇಶ್ ಕೂಡ ಒಬ್ರು. ಅದೇ ರುದ್ರೇಶ್ ತಾಲೂಕ್ ಪಂಚಾಯತಿ ಗೆಲ್ಲಕ್ಕಾಗಲ್ಲ, ಸೋಮಣ್ಣನ್ ಸೋಲ್ಸಿ ಅಂತ ಪ್ರಚಾರ ಮಾಡಿದಂಥ ವ್ಯಕ್ತಿ ನಾವು ಜೊತೆಲಿ ಕರ್ಕೊಂಡು ಓಡಾಡಿದ್ರೆ ಸೋಮಣ್ಣಂಗೆ ಉರಿತದ ಉರಿಯಲ್ವೋ? ಅಲ್ಲ, ಆ ವಿಜೇಂದ್ರ ಏನಾದರೂ ಒಬ್ಬ ಶ್ರೂಡ್ ಪಾಲಿಟಿಷಿಯನ್ ಆಗಿದ್ದರೆ, ಅಂದರೆ ಅವರಿಗೆ ಅನುಭವಿ ಪಾಲಿಟಿಷಿಯನ್ ಆಗಿದ್ದರೆ ಆ ತಪ್ಪನ್ನು ಅವಾಗ ಅವ್ರು ಮಾಡ್ತಾ ಇರಲಿಲ್ಲ. ನಾನು ಅದಕ್ಕೆ ಹೇಳಿದ್ದು, ಮೊದಲಿನ ಕೆಲವು ತಿಂಗಳುಗಳಲ್ಲಿ ಅಧ್ಯಕ್ಷರಾದ ನಂತರ ಈ ಎಲ್ಲ ತಪ್ಪುಗಳನ್ನು ಭಾಳ ಎಲ್ಲರಿಗೂ ಎದ್ದು ಕಾಣುವ ಹಾಗೆ, ಢಾಳಾಗಿ ಕಾಣುವ ಹಾಗೆ ಅವರು ಮಾಡಿದರು. ಒಂದು ಲೈನ್ ಅಂದರೆ, ಅಧ್ಯಕ್ಷ ಗಟ್ಟಿಯಾಗಿರ್ಬೇಕಾಯ್ತು ಅಂದರೆ ಜೊತೆಲಿರೋರ್ನ ಗಟ್ಟಿಯಾಗಿ ಇಟ್ಕೋಬೇಕಾಗಿತ್ತು. ಅಧ್ಯಕ್ಷ ಅದಕ್ಷರನ್ನ ಇಟ್ಕೊಂಡಂತ ಕಾರಣಕ್ಕೆ ಅವ್ರ ಟೀಮ್ ಏನು ಇತ್ತಲ್ಲ, ಅದು ಅದು ಅವ್ರ ಜೊತೆ ಸುತ್ತುವರೆದಿರುವಂತ ನೋಡಿ, ಈಗ ರಣಜಿ ಟೀಮ್ ನ ಚೆನ್ನಾಗಿ ಆಡ್ತಿದ್ಯಾ ನೀನಪ್ಪ ಕ್ರಿಕೆಟ್ ಅಂದ್ಬಿಟ್ಟು ಟೀಮ್ ಇಂಡಿಯಾಗೆ ಆಯ್ಕೆ ಮಾಡ್ತಾರೆ. ಟೀಮ್ ಇಂಡಿಯಾ ಕ್ಯಾಪ್ಟನ್ ಆದ್ಮೇಲೆ ಏನ್ ಮಾಡ್ಬೇಕು, ತಮಿಳ್ನಾಡಿಂದ ಗುಜರಾತಿಂದ ಚೆನ್ನಾಗಿ ಆಡೋರು ತಗೋಬೇಕು. ಇಲ್ಲ ನಮ್ಗೆ ಕರ್ನಾಟಕ ಟೀಮೇ ಚೆನ್ನಾಗೈತೆ, ಇದ್ದೇ ಟೀಮ್ ಇಂಡಿಯಾ ಘೋಷಣೆ ಮಾಡಿ ಅಂದಂಗೆ ಐತೆ ವಿಜೇಂದ್ರ ಅವ್ರ ಕತೆ. ಆ ಒಂದು ಅನನುಭವದ ನನಗೆ ರೋಹಿತ್ ಶರ್ಮನೂ ಬೇಡ, ವಿರಾಟ್ ಕೊಹ್ಲಿನೂ ಬೇಡ, ನಮ್ ಕರ್ನಾಟಕ ಟೀಮ್ನೇ ಟೀಮ್ ಇಂಡಿಯಾ ಅಂತ ಘೋಷಣೆ ಮಾಡ್ಕೊಂಡ. ಆ ರೀತಿ ಮಾಡಿದ ತಪ್ಪನ್ನ, ಅದರ ಪರಿಣಾಮವನ್ನ, ಈಗ ಅದರ ಫಲವನ್ನ ಈಗ ಅವರು ಅನುಭವಿಸ್ತಾ ಇದ್ದಾರೆ. ಯಾಕಂದ್ರೆ ಇಷ್ಟೊಂದು ರೆಸಿಸ್ಟೆನ್ಸ್. ಸರ್, ಲೀಡರ್ ಅಂದ್ರೆ ಸರ್, ಗುಡ್ ಲಿಸ್ನರ್, ಗುಡ್ ಲೀಡರ್ ಸರ್. ಹೌದು, ಕೇಳಿಸ್ಕೊಳ್ಳೋ ಸೌಜನ್ಯ ಇಲ್ಲ ಅಂದ್ರೆ ಹೆಂಗ್ ಲೀಡರ್ ಅಂತ. ಹೌದೌದು. ಆ ಥರದ ಈ ಎಲ್ಲ ಅವರು ಅನುಭವದಿಂದ ಕಲಿತಾರೋ ಅಥವಾ ಬಿಡ್ತಾರೋ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೋಡಬೇಕು. ಒಂದಂತೂ ಸತ್ಯ, ಅವರು ಹಿಂದೆ ಮಾಡಿರುವಂಥ ತಪ್ಪುಗಳು, ಪಾಪಗಳು, ತಪ್ಪುಗಳು, CM ತಂದೆ CM ಆಗಿದ್ದಾಗ ಮಾಡಿದಂಥ ತಪ್ಪುಗಳು, ಅಧ್ಯಕ್ಷರಾದ ಆರಂಭದ ಕೆಲವು ತಿಂಗಳುಗಳಲ್ಲಿ ಮಾಡಿದಂಥ ತಪ್ಪುಗಳು, ಅವುಗಳ ಎಲ್ಲ ಒಂದು ಫಲ ಈಗ ಅವರು ಉಣ್ತಾ ಇದ್ದಾರೆ. ಆದರೆ ಈಗ ಅದನ್ನು ಸರಿ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಆದರೆ ಯತ್ನಾಳ್ ಮತ್ತು ಅವರ ನಡುವಿನ ಈ ಸಂಘರ್ಷದ ವಿಚಾರದಲ್ಲಿ ವಿಜೇಂದ್ರ ಅವರು ನಡೆದುಕೊಂಡಂಥ ರೀತಿ ನೋಡಿದಾಗ ಸಹಜವಾಗಿ ಸುನಿಲ್ ಕುಮಾರ್ ಅವರೇ ಇದೇನು ಮಾಡ್ಬೋದು, ಅರವಿಂದ್ ಬೆಲ್ಲದವ್ರು ಇದೇನು ಮಾಡ್ಬೋದು, ಜೋಶಿಜಿ ಇದೇನು ಮಾಡ್ಬೋದು ಅಂತ ಸುಮ್ಮನೆ ಇವ್ರು ಏನು ಮಾಡ್ತಾರೋ ಬಿಡ್ತಾರೋ ಕೇಳ್ಕೊಂಡು ಬಂದ್ಬಿಟ್ಟಿದ್ರೆ ಆಗೋಗಿರೋದಲ್ಲ. ಅದನ್ನು ಮಾಡಲಿಲ್ಲ ಅಂತ ಒಂದು ಆರೋಪ. ಆಮೇಲೆ ಇನ್ನೊಂದು ಏನಂತಂದ್ರೆ, ನೀವು ನೆನಪಿರ್ಬೋದು ನಿಮಗೆ, ಇವರು ಅಧ್ಯಕ್ಷರಾದ ನಂತರ ಯತ್ನಾಳಂತೂ ಇವ್ರಿಗೆ ಅಧ್ಯಕ್ಷರಾಗಕ್ಕಿಂತ ಮುಂಚೆಯಿಂದ ವಿರೋಧ ಮಾಡ್ತಾ ಇದ್ರು, ಬಹಳ ವೈಯಕ್ತಿಕವಾಗಿ ವಿರೋಧವನ್ನ ಮಾಡ್ತಾ ಇದ್ರು. ಆದ್ರೆ ಇವ್ರು ಅಧ್ಯಕ್ಷ ಆದ ನಂತರ ಯತ್ನಾಳ್ ಅವ್ರ ಮನೆಗೆ ನಾನು ಹೋಗ್ತೀನಿ ಅಂತಂದ್ರು. ಯತ್ನಾಳ್ ತಮ್ಮ ಮನೆಗೆ ವಿಜೇಂದ್ರ ಬರ್ತಾರೆ ಅಂತ ಗೊತ್ತಾದ ತಕ್ಷಣ ಅವ್ರು ಬಂದು ಮೀಡಿಯಾ ಮುಂದೆ ಬಂದು ನಮ್ಮ ಮನೆಗೇನು ಬರೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ರು. ಇವರು ಅಂದ್ರೆ ಇದು ಸಮಸ್ಯೆ ಏನಿದೆ ಗೊತ್ತಾ, BJP ಒಳಗಡೆ ಈಗ ವಿಜೇಂದ್ರ ತಪ್ಪುಗಳನ್ನು ಮಾಡಿದ್ದು ಸತ್ಯ. ಆದರೆ ವಿಜೇಂದ್ರ ತಪ್ಪು ಮಾಡಲೇಬೇಕು, ಆ ಥರದ ಒಂದು ಸಿಚುವೇಶನ್ನು ಕೂಡ ತರುವಂಥ ಪ್ರಯತ್ನವನ್ನು ಮಾಡಿದರು. ಪಾರ್ಟಿ ಒಳಗಡೆ ಏನಾಗಿದೆ, ಇದು ಯಡಿಯೂರಪ್ಪ ಅವರ ನಂತರದ ಸ್ಥಾನವನ್ನು ಯಾರು ತುಂಬಬೇಕು ಅನ್ನುವ ಒಂದು ಸಂಘರ್ಷ. ಇದು ನಮ್ಮ ಈಗ ಮೇಲ್ನೋಟಕ್ಕೆ ಕಾಣೋ ಥರ ಒಳಗಡೆ ಇದು ಏನೋ BJP ರಾಜ್ಯ ಅಧ್ಯಕ್ಷರು ಯಾರಾಗಬೇಕು ಅನ್ನೋ ಸಂಘರ್ಷ ಅಲ್ಲ. ಈ ಸಂಘರ್ಷ ಮೂಲ ಎಲ್ಲಿದೆ ಅಂತಂದರೆ, ಯಡಿಯೂರಪ್ಪ ಅವರ ನಂತರದ ಸ್ಥಾನವನ್ನು ರಾಜ್ಯ BJP ಒಳಗಡೆ ಯಾರು ತುಂಬಬೇಕು. ಯಡಿಯೂರಪ್ಪ ಅವರು ಈಗ ಬಹುತೇಕ ರಾಜಕೀಯವಾಗಿ ಅವರು ನೇಪಥ್ಯಕ್ಕೆ ಸರಿತಾ ಇದ್ದಾರೆ, ನಿವೃತ್ತರಾಗ್ತಾ ಇದ್ದಾರೆ. ಅವರು ಇನ್ನೇನು ಬಂದು ಸಕ್ರಿಯವಾಗಿ ಮೊದಲಿನ ಥರ ರಾಜಕಾರಣ ಮಾಡಲಿಕ್ಕಾಗಲ್ಲ. ಈಗಲೂ ಕೂಡ ಅವರು ಆ್ಯಕ್ಟಿವ್ ಆಗಿದ್ದಾರೆ, ಪಾರ್ಲಿಮೆಂಟ್ರಿ ಬೋರ್ಡ್ ಮೆಂಬರ್ ಆಗಿದ್ದಾರೆ, ಅದೆಲ್ಲ ಬೇರೆ ವಿಚಾರ. ಪಾರ್ಲಿಮೆಂಟ್ರಿ ಬೋರ್ಡ್ ಮೆಂಬರ್ ಆಗಿದ್ದಾರೆ, ಎಷ್ಟು ಮೀಟಿಂಗ್ಗಳಿಗೆ ಹೋಗಿದಾರೋ ಗೊತ್ತಿಲ್ಲ, ಹೋಗಲ್ಲ. ಅವ್ರ ನಂತರದ ಸ್ಥಾನ ಯಾರು ತುಂಬಬೇಕು ಅಂತ ಒಂದು ಈಗ ಅಲ್ಲೊಂದು ಜಾಗ ಖಾಲಿ ಆಯ್ತಲ್ಲ, ಆ ವ್ಯಾಕ್ಯೂಮನ್ನು ತುಂಬಲಿಕ್ಕೆ BJP ಒಳಗಡೆ ಒಂದು ಭಾಳ ದೊಡ್ಡ ಪೈಪೋಟಿ, ಸಂಘರ್ಷ ಎಲ್ಲ ನಡೀತಾ ಇದೆ. ಉಳಿದವ್ರಿಗೆಲ್ಲರಿಗೂ ಏನು ಅನ್ನಿಸ್ತಾ ಇದೆ ಅಂತಂದರೆ,
ವಿಜಯೇಂದ್ರ ಅವರನ್ನು ನಾವು ಈಗ ಒಪ್ಕೊಂಡು ಬಿಟ್ರೆ ನಮ್ಮ ಕತೆ ಮುಗೀತು ಅಂತ. 30 ವರ್ಷ ಅವರ ಸ್ಥಾನಕ್ಕೆ, ಖಾಲಿ ಆಗುವ ಸ್ಥಾನಕ್ಕೆ ಭಾಳ ಜನ ಆಕಾಂಕ್ಷಿಗಳಿದ್ದಾರೆ. 1 2 3 4 ಅಲ್ಲ, ಎರಡು ಡಜನ್ ಗಟ್ಟಲೆ ಆಕಾಂಕ್ಷಿಗಳಿದ್ದಾರೆ. ಎಲ್ಲರಿಗೂ ಅನ್ನಿಸ್ತಾ ಇದೆ ನಾನು ಮುಂದೆ ಯಡಿಯೂರಪ್ಪ ಅವ್ರ ನಂತರ ನಾನು ಪಕ್ಷದ ಲೀಡರ್ ಆಗ್ಬೋದು ಅಂತ. ಬೇರೆ ಬೇರೆ ಕಾರಣಕ್ಕೆ, ಕೆಲವರಿಗೆ ನಾನು ಲಿಂಗಾಯತ, ಅದಕ್ಕೆ ನಾನು ಲಿಂಗಾಯತ ಕಾರಣಕ್ಕಾಗಿ ನಾನು ಲಿಂಗಾಯತ ಲೀಡರ್ ಆಗ್ಬೋದು ಅಂತ ಅನಿಸ್ತದೆ. ಕೆಲವರಿಗೆ ನನಗೆ ಸಂಘ ಪರಿವಾರದ ಸಂಘದ ಬ್ಯಾಕಿಂಗ್ ಇದೆ, ಅದಕ್ಕೋಸ್ಕರ ನಾನು ಆಗ್ಬೋದು ಅಂತ ಕೆಲವ್ರಿಗೆ ಅನ್ನಿಸ್ತಾ ಇದೆ. ಕೆಲವ್ರಿಗೆ ಇನ್ನೂ ಬೇರೆ ಬೇರೆ ಕಾರಣಗಳಿಗೆ ಅನ್ನಿಸ್ತಾ ಇದೆ. ಬಟ್ ಆದ್ರೆ ಯಡಿಯೂರಪ್ಪ ಹೇಗೆ ಲೀಡರ್ ಆದ್ರು ಅನ್ನೋ ಪರಿಜ್ಞಾನ ಅವ್ರಿಗೆ ಯಾರಿಗಾರ ಇದ್ದಿದ್ರೆ ಯಾರಿಗೂ ಇಲ್ಲ. ಯಡಿಯೂರಪ್ಪ ಬಿಜೆಪಿ ಲೀಡರ್ ಅನ್ನೋಕ್ಕಿಂತ ಮೊದಲನೇದಾಗಿ ಜನನಾಯಕ. ಹೌದು ಹೌದು. ಯಡಿಯೂರಪ್ಪ ಗುಡುಗಿದ್ರೆ ವಿಧಾನಸೌಧ ನಡುಗುವುದು ಅನ್ನೋ ಘೋಷಣೆಗಳು, ಆ ಥರದ ಒಂದು ಚರ್ಚೆ ಇದ್ದಂಥ ಸನ್ನಿವೇಶಗಳು. ಯಡಿಯೂರಪ್ಪ ಜನರಲ್ ಲೀಡ್ರು, ಪಾರ್ಟಿ ಲೀಡರ್ ಅಲ್ಲ. ಖಂಡಿತ ಜನರಲ್ ಲೀಡ್ರು. ಕೆಲವ್ರದ್ದು ಕಾರ್ಗಳು ರೇಂಜ್ ರೋವರ್ವರೆಗೂ ಬದಲಾಯಿತು, ಲೀಡ್ರ್ಗಳಾಗಲಿಲ್ಲ. ಸರ್, MP ಗಳಾದ್ರು MLAಗಳಾದ್ರು, ಆದರೆ ಲೀಡ್ರ್ಗಳಾಗಲಿಲ್ಲ ಬಿಜೆಪಿಲಿ. ಆಗಲಿಲ್ಲ. ಬಿಜೆಪಿಲಿ ನಂಬರ್ಗಳು MP MLA ಸಂಖ್ಯೆ ಜಾಸ್ತಿ ಇರ್ಬೋದೇನೋ, ಲೀಡರ್ಗಳ ಕೊರತೆ ಇದೆ. ಲೀಡರ್ಗಳೇ ಇಲ್ಲ ಕರ್ನಾಟಕದ ಒಳಗಡೆ. ಬಿಜೆಪಿ ಒಳಗಡೆ ಲೀಡರ್ಗಳ ಕೊರತೆ ಇದೆ. ವಿಜೇಂದ್ರಾಗ ಒಂದು ಅವಕಾಶ ಇದ್ದಿದ್ದು ಏನಂದ್ರೆ ಸರ್, ವಿಶ್ವಾಸಕ್ಕೆ ತಗೊಂಡೋಗಿ ಸುಮ್ಮನೆ ಹಂಗೆ ಹೋಗ್ಬಿಟ್ಟಿದ್ರು ಕೂಡ ಆಗಿದೆ. ಯಡಿಯೂರಪ್ಪ ವಿಜಯ ಪುಟ್ಟಸ್ವಾಮಿ ಅವ್ರ ಆದಿಯಾಗಿ MD ಲಕ್ಷ್ಮೀನಾರಾಯಣ್, ಮಮತಾ ಜಾಲಿಕನ್ ಮಂತ್ರಿ ಮಾಡ್ದಂಗೆ ಸೇರಿದಂಗೆ ಯಾರ್ಯಾರ್ಗ ಯಡಿಯೂರಪ್ಪ ಮಾತು ಕೊಟ್ಟರು ಎಲ್ಲರನ್ನೂ ವಿಶ್ವಾಸದಲ್ಲಿ ತಗೊಂಡೇ ಹೋಗ್ಬಿಟ್ರು. ಹೌದು. ನಂತರ ಅಲ್ಲೆಲ್ಲೋ ಸ್ವಲ್ಪ ಯೋಗೇಶ್ವರ್ ಮೋಸ ಮಾಡಿದ್ದು ಆಚೆ ಈಚೆ ಅನ್ನೋದೊಂದು ಚರ್ಚೆಗಳು ಬಿಟ್ಟರೆ, ಬೇರೆ ಬೇರೆ ಕಾರಣಕ್ಕೆ ಸರ್ಕಾರ ತಂದಿದ್ಯಾರೋ ಅನುಭವಿಸಿದ ಮಜಾ ಮಾಡಿದ್ಯಾರೋ ಅನ್ನೋದೊಂದು ಬಿಟ್ಟರೆ, ಯಡಿಯೂರಪ್ಪ ಎಲ್ಲ ರೀತಿಯಲ್ಲೂ ಕೂಡ ಎಲ್ಲರೂ ಉಳಿಸ್ಕೊಂಡಿದ್ರು. ಬಟ್ ನೀವು ಹೇಳಿದಂಗೆ ವಿಜಯೇಂದ್ರ 3 ಮತ್ತೊಂದು ಜನ ಕಟ್ಕೊಂಡು ನಾನೇನೋ ಮಾಡ್ತೀನಿ, ಅದು 3 ಮತ್ತೊಂದು ಜನ ಕಟ್ಕೊಂಡು ತಂಡ ಕಟ್ಬೋದು, ಪಾರ್ಟಿ ಕಟ್ಟಕ್ಕಾಗಲ್ಲ. ಪಾರ್ಟಿ ಕಟ್ಟಕ್ಕಾಗಲ್ಲ. ನೀವು ಯಾವ ಟೀಮ್ ವಿಜೇಂದ್ರ ಕಟ್ಟಕ್ಕೆ 4 ಜನ ಸಾಕು, ಟೀಮ್ ಬಿಜೆಪಿ ಕಟ್ಟಕ್ಕೆ ಎಲ್ಲ ಬೇಕು. ಇದು ಎಲ್ಲ ಫೀಲ್ಡಲ್ಲೂ ಕೂಡ, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ, ಎಲ್ಲ ಪಕ್ಷಗಳಲ್ಲೂ ಮತ್ತು ಬೇರೆ ಬೇರೆ ರಂಗಗಳಲ್ಲೂ ಕೂಡ ಅನ್ವಯ ಆಗುವಂಥ ಒಂದು ಮಾತು, ಒಂದು ಸತ್ಯ ಏನು ಅಂತಂದರೆ, ನೀವು ಯಾವುದೇ ಒಂದು ಹುದ್ದೆ ಅಥವಾ ಯಾವುದೇ ಒಂದು ಪೊಸಿಷನ್ನು, ಯಾವುದೇ ಒಂದು ಸ್ಥಾನಮಾನಕ್ಕೋಸ್ಕರ ನೀವು ಒಂದು ಆಸ್ಪಿರೇಷನ್ ಇದ್ದಾಗ, ನೀವು ಆಸ್ಪೈರ್ ಮಾಡ್ತಾ ಇದ್ದಾಗ ನಿಮ್ಮ ರೀತಿ ಬೇರೆ ಆಗಿರಬೇಕು. ನೀವು ಅಲ್ಲಿ ಹೋಗಿ ಅದನ್ನು ತಲುಪಿಬಿಟ್ಟಾಗ ನಿಮ್ಮ ನಡವಳಿಕೆ, ನಿಮ್ಮ ವರ್ತನೆ, ನಿಮ್ಮ ಕೆಲಸದ ಶೈಲಿ ಅದು ಚೇಂಜ್ ಆಗಬೇಕು. ನೀವು ಅಲ್ಲಿ ಹೋಗೋಕ್ಕಿಂತ ಮುಂಚೆ ಏನು ಸಂಘರ್ಷ ಮಾಡ್ತಿದ್ರಿ ಅಥವಾ ಏನು ಸ್ಟ್ರಾಟಜಿಗಳನ್ನು ಮಾಡ್ತಿದ್ರಿ, ಏನು ಗುಂಪು ಕಟ್ಕೊಂಡು ಓಡಾಡ್ತಾ ಇದ್ರಿ, ನೀವು ಅದೆಲ್ಲ ಅದು ಮಾಡೋಕ್ಕಾಗಲ್ಲ. ಆವಾಗ ನೀವು ಅಲ್ಲಿ ಬೇರೆ ರೀತಿಯೇ ವರ್ತಿಸ್ಬೇಕಾಗತ್ತೆ. ಇಡೀ ಪಾರ್ಟಿ ಒಳಗಿರುವಂಥ ಪ್ರತಿಯೊಬ್ಬರೂ ಕೂಡ ಲೀಡರ್ಗಳು, ಅವ್ರು ಯಾವುದೇ ಕಮ್ಯುನಿಟಿ ಅವರಿರಲಿ, ಯಾವುದೇ ಜಿಲ್ಲೆಯವರಿರಲಿ, ಅವ್ರು ಯಾವುದೇ ಗುಂಪಿನವರಿರಲಿ, ಪಾರ್ಟಿ ಒಳಗಡೆ ಗುಂಪುಗಳು ಜಾಸ್ತಿ ಅಲ್ಲ, ಯಾವುದೇ ಗುಂಪಿನವರಿರಲಿ, ಅವರು ಸಂಘ ಪರಿವಾರದ ಹಿನ್ನೆಲೆಯವರಿರಲಿ ಅಥವಾ ಇಲ್ಲದೆ ಇರಲಿ, ಅವರು ಬೇರೆ ಪಾರ್ಟಿಯಿಂದ ಬಂದವರಿರಲಿ ಅಥವಾ ನಮ್ಮ ಪಾರ್ಟಿಯವರಾಗಿರಲಿ, ಎಲ್ಲರನ್ನೂ ಕೂಡ ಒಂದು ಅಂತ ನೋಡ್ಬೇಕಲ್ಲ ಪಕ್ಷದ ಅಧ್ಯಕ್ಷರಾಗಿ. ನಾನು ಒಂದು ಕಡೆ ನೋಡ್ತಿದ್ದೆ ಸರ್, ನಳಿನ್ ಕುಮಾರ್ ಕಟೀಲ್ ಕಾಲದಲ್ಲಿ ಅವಧಿಯಲ್ಲಿ ಬಿಜೆಪಿ ಉತ್ತುಂಗಕ್ಕೆ ಹೋಗಲಿಲ್ಲ ಅಂದ್ರು ಪಾತಾಳ ಕುಸ್ತಿರ್ಲಿಲ್ಲ. ಕಟೀಲ್ ಪಾರ್ಟಿ ಕಟ್ಟಲಿಲ್ಲ, ಸುಮ್ಮನೆ ಕೂತ್ಕೊಂಡಿದ್ರು, ಪಾರ್ಟಿ ಮುಂದಕ್ಕೆ ಹೋಯ್ತು. ಕಟೀಲು ಏನು ಮಾಡಲಿಲ್ಲ. ಕಟೀಲು ಅಧ್ಯಕ್ಷದ ಕುರ್ಚಿಯಲ್ಲಿ ಕೂತಿದ್ರು ಮಾತ್ರ, ಅವ್ರ ಅಧ್ಯಕ್ಷರಾಗಿರ್ಲಿಲ್ಲ. ಪಾರ್ಟಿ ನಡೆಸೋರು ಬೇರೆಯವರಿದ್ರು. ಪಾರ್ಟಿ ಈಗ ಸಂಘಟನಾ ಕಾರ್ಯದರ್ಶಿ RSS ಬಂದವರಿರೋರು ಆ ಪೊಸಿಷನ್ ಈಗ ಸ್ಟೇಟಲ್ಲಿ ಇಲ್ಲ. ನಳಿನ್ ಕುಮಾರ್ ಪಕ್ಷವನ್ನ ಕಟ್ಟದಿರಬಹುದು, ಪಕ್ಷವನ್ನ ಕೆಡವಲಿಲ್ಲ. ನಳಿನ್ ಕುಮಾರ್ ಕಟೀಲ್ ಕುತಂತ್ರಿ ತಂತ್ರಗಾರಿಕೆ ಮಾಡದಿರ್ಬೋದು, ಕುತಂತ್ರ ಮಾಡಲಿಲ್ಲ. ಬಟ್ ವಿಜೇಂದ್ರ ಪಕ್ಷ ಕಟ್ಟೋದ್ಕಿಂತ ವಿಜೇಂದ್ರ ಕಾರಣಕ್ಕೆ ಪಕ್ಷದಲ್ಲಿ ಒಂದಷ್ಟು ಕುಲ್ಗೆಟ್ಟಂತ ರಾಜಕಾರಣ ಆಯ್ತು ಅಂತ. ಅದು ಅಹಂ ಬ್ರಹ್ಮಾಸ್ಮಿ ಅಂತ ಬರಬಾರ್ದು ಯಾರಿಗೂ ಕೂಡ. ನಾನೇ ಬ್ರಹ್ಮ, ನಾನೇ ಎಲ್ಲ ಸರ್ವ ಶಕ್ತಿಶಾಲಿ ಅಂತ ಬಂದ್ಬಿಟ್ರೆ ಸಮಸ್ಯೆ ಆಗತ್ತೆ. ಅದು ಆಗ್ತಾ ಇದೆ ಪಾರ್ಟಿ ಒಳಗಡೆ. ಮತ್ತು ಎಲ್ಲರಿಗೂ ಕೂಡ ಯಾರ ಬಗ್ಗೆನೂ ಅಲಿಗೇಷನ್ಸ್ ಜಾಸ್ತಿ ವಿಜೇಂದ್ರ ಮೇಲೆ. ಹೌದು ಅಲಿಗೇಷನ್ಸು ಜಾಸ್ತಿ. ಅವ್ರ ಬಗ್ಗೆ ಒಂದು ಯಾವ ರೀತಿ ವಿರೋಧ ಅಂತ ಯಾವ ಕಾರಣಕ್ಕೂ ಅವರನ್ನ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಟ್ಟಿಗೆ ಅವರನ್ನ ವಿರೋಧ ಮಾಡಿ. ನೆಕ್ಸ್ಟ್ ಸರ್, ಯಾಕಂದ್ರೆ ಈ ಪಾರ್ಟಿ ಕಾರ್ಯಕರ್ತರ ಪಾರ್ಟಿ, ₹1 ನಿರೀಕ್ಷೆ ಇಲ್ಲದೆ ಪಾರ್ಟಿಗೋಸ್ಕರ ಮಂಗಳೂರಿಂದ ಬೀದರ್ವರೆಗೆ, ಬೆಳಗಾವಿಯಿಂದ ಗುಂಡ್ಲುಪೇಟೆವರೆಗೆ ಬಂದು ಕೆಲಸ ಮಾಡೋ ನಿಸ್ವಾರ್ಥ ಬಿಜೆಪಿ ಕಾರ್ಯಕರ್ತರ ಪಾರ್ಟಿಗಿದ್ದಾರೆ ಅಲ್ಲ. ಅದು ಕೂಡ ಆ ಪಾರ್ಟಿಗೆ ಒಂದು ಅಂಥವ್ರ ಸಂಖ್ಯೆ ಕೂಡ ಈಗ ಬಹಳ ಬೆರಳೆಣಿಕೆ ಅಷ್ಟು ಆಗ್ಬಿಟ್ಟಿದೆ. ಮತ್ತು ಅವ್ರು ಯಾರು ಬೆರಳೆಣಿಕೆ ಅವರು ಅಷ್ಟು ಇದ್ದಾರೆ ಪಾರ್ಟಿ ಒಳಗಡೆ, ಅವ್ರಿಗೆ ಬೆಲೆ ಇಲ್ಲ. ಅವ್ರಿಗೆ ಬೆಲೆ ಇಲ್ಲ. ಈಗ ಯಾರು ದೌಲತ್ತು ದುಡ್ಡಿದ್ದವ್ರು ಮಾತ್ರ ಬೆಲೆ. ಕಾರ್ಪೊರೇಷನ್ ಎಲೆಕ್ಷನ್ ಗೆಲ್ಲದೇ ಇದ್ರೂ ಪರವಾಗಿಲ್ಲ, ಕಂಟೆಸ್ಟ್ ಮಾಡಿದವರು ಕೂಡ ಈಗ ನೀವು ಬಹಳ ದೊಡ್ಡ ದೊಡ್ಡ ಕಾರುಗಳಲ್ಲಿ ತಿರುಗಾಡುವಂಥವ್ರು, ಅಂಥವ್ರಿಗೆ ಬಿಜೆಪಿ ನೀವು ಈಗ ಆಕ್ಚುಲಿ ನಾವು ಮಾಡ್ಬೇಕಾಗಿರೋದೇನು ಗೊತ್ತಾ, ಒಬ್ಬ ಅತ್ಯಂತ ನಿಷ್ಠಾವಂತ ಸಾಮಾನ್ಯ ಬಿಜೆಪಿ ಕಾರ್ಯಕರ್ತರನ್ನ ಕೂರಿಸ್ಕೊಂಡು ನಾವು ಇಂಟರ್ವ್ಯೂ ಮಾಡಬೇಕು.
ಅಲ್ವಾ? ನಾವು ಬಿಜೆಪಿ ನಾಯಕರುಗಳನ್ನು ಇಂಟರ್ವ್ಯೂ ಮಾಡ್ತೀವಿ, ಗುಂಪುಗಾರಿಕೆ ಇದ್ದಾಗ ಆ ಗುಂಪಿನವರು ಈ ಗುಂಪಿನವರು ಅಂತ ಇಂಟರ್ವ್ಯೂ ಮಾಡ್ತೀವಿ. ನಿಜವಾಗ್ಲೂ ಕೂಡ 1, 2, 3 ಜನ 4 ಜನ ಅತ್ಯಂತ ನಿಷ್ಠಾವಂತ ಮತ್ತು ಅತ್ಯಂತ ಸಾಮಾನ್ಯ ಕಾರ್ಯಕರ್ತರು ಕರ್ಕೊಂಡು ಬಂದು ನಾವು ಕೂಡಿಸ್ಕೊಂಡು ನಾವು ಅವ್ರನ್ನ ಮಾತಾಡಿದರೆ ನಮ್ಗೆ ಗೊತ್ತಾಗುತ್ತೆ ಅವ್ರ ಸಂಕಟ ಏನು ಅಂತೇಳಿ. ಅವ್ರಿಗೆ ಈಗ ಅವ್ರು ಈ ಪಾರ್ಟಿ ಬಗ್ಗೆನೇ ಅವ್ರಿಗೆ ವಾಕರಿಕೆ ಬಂದು ಹೋಗೋ ರೀತಿ ಒಳಗಡೆ ಅವ್ರ ಪರಿಸ್ಥಿತಿ ಇದೆ. ಫಸ್ಟ್ ಆಫ್ ಆಲ್ ಅವರ ಸಂಖ್ಯೆ ಭಾಳ ಕಡಿಮೆ ಇದೆ. ಕಾರ್ಯಕರ್ತರು ಪಾರ್ಟಿಯನ್ನ ಕಟ್ಟಿದರು, ನಾಯಕರು ಅನ್ಸ್ಕೊಂಡ್ರು ಪಾರ್ಟಿನ ಮುಳುಗಿಸ್ತಾವ್ರೆ ಬಿಜೆಪಿನ ಅಂತ. ಅವ್ರ ನಾಯಕರು ಅವರ ಸ್ವಾರ್ಥಕ್ಕೋಸ್ಕರ ಕೆಲಸ ಮಾಡಿದ್ರು. ಇವರು ಪಾಪ ಏನೋ ಸಿದ್ಧಾಂತ ಪಾರ್ಟಿ ಪಕ್ಷ ಅಂತ ಇವರು ಕೆಲಸ ಮಾಡಿದ್ರು. ಇವ್ರದ್ದೆಲ್ಲರನ್ನೂ ಏನು ಲೇಬರ್ ಇದೆ, ಇವರ ಶ್ರಮ ಇದೆ, ಆ ಶ್ರಮದ ಫಲವಾಗಿ ಅವರು ಅಧಿಕಾರವನ್ನು ಅನುಭವಿಸಿ ತಮ್ಮ ಸ್ವಾರ್ಥ ದುಡ್ಡು ತಮ್ಮ ಮಕ್ಕಳು ಅವರನ್ನು ಮಾಡ್ಕೊಂಡು ಅವ್ರು ಹೋದರು. ಸೊ ಎಸ್ ಸರ್, ಯಾವಂತಕ್ಕೆ ಹೋಗಿದೆ ಅಂತಂದ್ರೆ ಬಿಜೆಪಿ ಎಷ್ಟು ಕುಸಿಯಬಹುದು, ಎಷ್ಟು ನೆಲ ಕಚ್ಚಬಹುದು ಅಂತಕ್ಕೆ ಹೋಗಿ ತನ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ವಾಟ್ ನೆಕ್ಸ್ಟ್? ಅಧ್ಯಕ್ಷರು ಬದಲಾಗ್ತಾರ? ನೋಡಿ, ಈಗ ಇಲ್ಲಿವರೆಗೂ ಕೂಡ ನಾವು ಬಿಜೆಪಿ ಒಳಗಡೆ ವಿಜಯೇಂದ್ರ ಅವರ ತಪ್ಪುಗಳ ಬಗ್ಗೆ ಭಾಳಷ್ಟು ಚರ್ಚೆಗಳನ್ನು ಮಾಡಿದ್ವಿ. ವಿಜಯೇಂದ್ರ ಅವರ ತಪ್ಪುಗಳ ಚರ್ಚೆ ಓಕೆ, ಹಾಗಾದರೆ ಪರ್ಯಾಯ ಏನು ಅಂತ ಒಂದು ಕ್ವಶನ್ ಬಂದರೆ ಪರ್ಯಾಯ ಇಲ್ಲ. ಬಿಜೆಪಿ ಒಳಗಡೆ ಬಿಜೆಪಿಯ ರಾಷ್ಟ್ರೀಯ ನಾಯಕರಿಗೂ ಕೂಡ ಪರ್ಯಾಯ ಕಾಣ್ತಾ ಇಲ್ಲ. ಬಟ್ ನನ್ಗನ್ಸುತ್ತೆ ಈಗ ಕಟೀಲ್ ಟೈಪ್ ಯಾವ್ದಾರ ಇನ್ನೊಬ್ರು ತಂದು ಕೂರಿಸ್ಬಿಟ್ಟು ಸುಮ್ಮನೆ ಪಾರ್ಟಿ ನಡೆಸಿದ್ರೆ ಆಗತ್ತೆ ಇವರೆಲ್ಲ ಇಟ್ಕೊಳ್ಳೋದು ಅಂತ. ಹಂಗಿದ್ರೆ ನೀವು ಯಾರನ್ನಾದ್ರೂ ನಡೆಸ್ಬೋದು. ಯಾಕಂದ್ರೆ ಕಟೀಲಿದ್ದಾಗೆ ಕಮಲದಲ್ಲಿ ಕಗ್ಗಂಟಿಲ್ಲ, ಸಮಸ್ಯೆಗಳಿಲ್ಲ ಇತ್ತು ಅಂದಾಗ ಆದರೆ ಇಷ್ಟಿರಲಿಲ್ಲ ಮತ್ತು ಅದು ಇದು ಬರ್ತಿರ್ಲಿಲ್ಲ. ಪರದೆ ಹಿಂದೆ ನಡೀತಾ ಇತ್ತು ಗುಂಪುಗಾರಿಕೆ. ಅವಾಗೆಲ್ಲ ಅಧಿಕಾರ ಇತ್ತು, ಏನೋ ನಡೀತಾ ಇತ್ತು. ಈಗ ಆಮೇಲೆ ಯಡಿಯೂರಪ್ಪ ಕೂಡ ಆಕ್ಟಿವ್ ಆಗಿದ್ರು. ಈಗ ಪ್ರಶ್ನೆ ಬಂದಿರೋದೇ ಯಡಿಯೂರಪ್ಪ ನಂತರದ ಈ ಪೊಸಿಷನ್ ಚೇರ್ ಒಳಗೆ ಯಾರು ಬಂದು ಕೂತ್ಕೋಬೇಕು ಅಂತ. ಬೊಮ್ಮಾಯಿ ಅವ್ರಿಗೆ ಅನ್ಸತ್ತೆ ಲೋಕಸಭೆ ಚುನಾವಣೆ RSS ಬಿಜೆಪಿ ನಡುವಿನ ಸಂಘರ್ಷ ಬಿಜೆಪಿ ಕೊಡ್ತು. ನಂತರದ ಚುನಾವಣೆಯಲ್ಲಿ ಹರಿಯಾಣ, ಮಹಾರಾಷ್ಟ್ರ ಇಲ್ಲೆಲ್ಲವೂ ಕೂಡ ಬಿಜೆಪಿ RSS ಪ್ಯಾಚಪ್ ಆಯಿತು. ಕರ್ನಾಟಕದಲ್ಲಿನೂ ಕೂಡ ಆ ಮಾರ್ಗದರ್ಶಕರು ಬಂದಿಲ್ವಾ? ಸಂಘಟನಾ ಕಾರ್ಯದರ್ಶಿ ಕರ್ನಾಟಕದಲ್ಲಿ ಇನ್ನೂ ಕೂಡ ಬಂದಿಲ್ಲ. ಅಲ್ಲ, ತರುವಂತ ಕೆಲಸಗಳು ನಡೀತಿಲ್ವಾ ಹೆಂಗೆ ಅಂತ? ಆಗತ್ತೆ. ಬಟ್ ಆ ಮೇಟಿ ಬಂದ್ರೆ ಸರಿ ಹೋಗುತ್ತೇನೋ ಅಂತ. ಬರ್ಬೋದು ಅಂತ ಏನು ಬರ್ಬೋದು ಅನ್ನೋ ಒಂದು ಮಾಹಿತಿ ಇದೆ. ಈ ಕರ್ನಾಟಕದಲ್ಲಿ ಸಂಘಟನಾ ಕಾರ್ಯದರ್ಶಿಗಳು ಏನು ಸಂಘದಿಂದ ಬಂದು ಒಬ್ರು ಕೂಡ್ತಾರೆ, ಅವರು ಯಾರು ಇಲ್ಲ ಸದ್ಯಕ್ಕೀಗ. ಮೊದಲೆಲ್ಲ ರಮೇಶ್ ಜಾರಕಿಹೊಳಿ, ಯತ್ನಾಳು, ಬಚ್ಚ, ಹಲ್ಕಾ, ವಿಜಯೇಂದ್ರ ಅಂತೆಲ್ಲ ಬೈಬೇಕಾದ್ರೆ ಅವ್ರು ಇಬ್ಬರೇ ಇದ್ರು. ಈಗೆಲ್ಲ ಸೇರ್ಕೊಬಿಟ್ಟಿರೋ ತಟಸ್ಥ ಬಣ ಅಂತ ಒಂದಿದೆಯಲ್ಲ ಸರ್, ಏನ್ ಸರ್ ಅದು ತಟಸ್ಥ ಬಣ? ಅದ್ರ ಮೇಲೂ ಕೂಡ ಬುಸ್ಕೊಡ್ತಾವ್ರು ವಿಜಯೇಂದ್ರ. ಇಲ್ಲ, ತಟಸ್ಥ ಬಣ ಅಂತಂದ್ರೆ ಬಿಜೆಪಿ ಒಳಗಡೆ ಅದು ಸುಮ್ಮನೆ ತಟಸ್ಥ ಬಣ 3ನೇ ಬಣ ಅಂತ ಹೇಳ್ತಾರೆ. ಬಿಜೆಪಿಯಲ್ಲಿ ಯಾವ ಆ ರೀತಿ 3ನೇ ಬಣ ತಟಸ್ಥ ಬಣ ಅಂತ ಏನು ಇಲ್ಲ. ಎರಡೇ ಬಣ ಇರೋದು. ಓಕೆ, ಒಂದು ಬಣ ಪರದೆ ಮುಂದಿದೆ, ಇನ್ನೊಂದು ಬಣ ಪರದೆ ಹಿಂದಿದೆ. ಅವರೆಲ್ಲರೂ ಕೂಡ ವಿಜೇಂದ್ರ ಅವ್ರನ್ನ ವಿರೋಧ ಮಾಡ್ತಾ ಇದ್ದಾರೆ. ತಟಸ್ಥ ಬಣದವರು ಕೂಡ ಆ ಕಾರಣಕ್ಕೆ ಸರ್ ನಾನು ನಿಮ್ಗೊಂದು ವಿಷಯ ಸರ್, ಎಷ್ಟು ಆಶ್ಚರ್ಯ ಅಂದರೆ ಕರ್ನಾಟಕ ಟಿವಿ ನಾವು ಕಮ್ಯುನಿಟಿನಲ್ಲಿ ಒಂದು ಪೋಸ್ಟ್ ಕ್ರಿಯೇಟ್ ಮಾಡ್ತೀನಿ. ರಾಜ್ಯಾಧ್ಯಕ್ಷ ಚುನಾವಣೆ ಆಗುತ್ತೆ ಅಂದಾಗ, ಈ ಚುನಾವಣೆ ಆದರೆ ಅಧ್ಯಕ್ಷರು ವಿಜೇಂದ್ರ ಆಗ್ಬೇಕಾ ಯತ್ನಾಳ್ ಆಗ್ಬೇಕಾ ಅಂತ 69% ಯತ್ನಾಳ್ ಹೇಳ್ತಾರೆ, 31% ಮಾತ್ರ ವಿಜೇಂದ್ರ ಅಂತಾರೆ. 29% ಅಲ್ಲ, ವೇರಿಯೇಷನ್ಸ್ ಆಗ್ತದೆ, ಒಟ್ಟು ಚೇಂಜಸ್ ಆಗ್ತದೆ. ಹಿಂಗೆ ಎಲ್ಲ ಈ ಮಟ್ಟಿಗೆ ವಿಜೇಂದ್ರ ಅಂದ್ರೆ ಇರೋರೆಲ್ಲ ವಿರುದ್ಧವಾಗಿದ್ದಾರೆ ಅಂತ, ಅವ್ರ ಜೊತೆಲಿರೋರು ಬಿಟ್ರೆ ಅವ್ರ ಜೊತೆಗಿರೋರು ಎಲ್ಲರೂ ವಿರುದ್ಧವಾಗಿದ್ದಾರೆ. ಆದರೆ ಎಲ್ಲರಿಗೂ ಕೂಡ ಪಕ್ಷವನ್ನು ಮುನ್ನಡೆಸ್ತೀವಿ, ಅಧಿಕಾರಕ್ಕೆ ತರ್ತೀವಿ ಅನ್ನೋ ಶಕ್ತಿ ಯಾರಿಗೂ ಕೂಡ ಇದೆ ಅಂತ ಮೇಲಿನವ್ರಿಗೆ ಅನಿಸ್ತಾ ಇಲ್ಲ. ಆಯಿತು, ಈಗ ವಿಜೇಂದ್ರ ಅವರು ಇಲ್ಲದೆ ಇದ್ದರೆ ಚೇಂಜ್ ಮಾಡೋಣ ಅಂತಂದರೆ ಮುಂದೆ ಏನು ಅಂತ ಪ್ರಶ್ನೆ ಕೇಳಿದಾಗ ಇವ್ರು ಯಾರ ಕಡೆನೂ ಕೂಡ ಉತ್ತರ ಇಲ್ಲ. ಯಡಿಯೂರಪ್ಪ ಅವರು ನಂತರ ಬಸವರಾಜ ಬೊಮ್ಮಾಯಿ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ಹೆಂಗೋ ಮಾಡಿ ಏನೋ ಆಪರೇಷನ್ ಕಮಲ ಅದು ಇದು ಕಾಂಗ್ರೆಸ್ನವ್ರನ್ನ JDSನವ್ರನ್ನ MLAಗಳನ್ನು ಖರೀದಿ ಮಾಡಿ 2 ತಿಂಗಳ ಬಾಂಬೆದೊಳಗಿಟ್ಟು ಮಾಡಬಾರ್ದೆಲ್ಲ ಕೆಲಸಗಳನ್ನು ಮಾಡಿ ಅವ್ರು ಯಾರು ಬಾಂಬೆಗೆ ಹೋಗಿದ್ರೋ ಎಲ್ಲರೂ ಕೂಡ ಈಗ ಇಂಜೆಕ್ಷನ್ ತೊಗೊಂಡಿದ್ದಾರೆ. ಕೋರ್ಟ್ನಿಂದ ತಮ್ಮ ಬಗ್ಗೆ ಏನು ವಿಡಿಯೋ CD-ಗಳು ಪಬ್ಲಿಷ್ ಆಗಬಾರ್ದು ಅಂತೇಳಿ ನಿರ್ಬಂಧವನ್ನು ತಂದಂಥವ್ರು. ಅಲ್ಲಿ ಏನೇನು ಮಾಡಿರ್ಬೋದು ಇವರು ಅಂಥದ್ದೆಲ್ಲವನ್ನು ಮಾಡಿ BJP ಸರ್ಕಾರ ಕರ್ನಾಟಕದೊಳಗಡೆ ಬಂದಮೇಲೆ ಯಡಿಯೂರಪ್ಪ ಅವರು CM ಆಗಿದ್ದರು. ಅದಾದ ನಂತರ 2 ವರ್ಷಗಳ ಕಾಲ ಬೊಮ್ಮಾಯಿ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿತ್ತು. ಬೊಮ್ಮಾಯಿ ಅವ್ರಿಗೆ ಎಷ್ಟೊಂದು ಅವಕಾಶ ಇತ್ತು. 2 ವರ್ಷ ಅಂದರೆ ನಾಟ್ ಎ ಸ್ಮಾಲ್ ಪೀರಿಯಡ್. ಎಷ್ಟು ಚೆನ್ನಾಗಿ ಕೆಲಸವನ್ನು ಮಾಡ್ಬೋದಾಗಿತ್ತು. ಏನು ಮಾಡಿದ್ರು ಬೊಮ್ಮಾಯಿ ಅವರು? ಇವತ್ತು ಬಹಳಷ್ಟು ಜನ BJP ಅವರಿಗೆ ಬೊಮ್ಮಾಯಿ ಅವರು ರಾತ್ರಿ ಆದ್ಮೇಲೆ ಶಾಂಗ್ರಿಲಾ ಹೋಟ್ಲು ಸೇರ್ಕೊಂಡ್ರು. ಬರೀ ಚಿಕ್ಕಬಳ್ಳಾಪುರ ಸುಧಾಕರ್ ಅವ್ರ ಜೊತೆ ಸೇರ್ತಿದ್ರು, ಉಳಿದು ಮಂತ್ರಿಗಳ ಜೊತೆ ಸೇರ್ತಿರ್ಲಿಲ್ಲ. ಒಂದು ಜಿಲ್ಲೆವಾರು ಸಭೆ ಮಾಡಲಿಲ್ಲ. ಬಾಪ ಮಂಡ್ಯ ಸಚಿನ್ ನಿನ್ನ ಸಮಸ್ಯೆ ಏನು, ಬಾರ್ಯ ನಾಗೇಂದ್ರ ಚಾಮರಾಜದ MLA ಹಾಸನ ಮೈಸೂರು ನಿನ್ನ ಕತೆ ಏನು, ಬಾಯ ಪ್ರೀತಮ್ ಗೌಡ ಅಂತ ಕರೆದು ಮಾತಾಡಲಿಲ್ಲ. ಅವ್ರ ಕಿವಿಗೆ ಬರೀ ಸುಧಾಕರ್ ಮಾತ್ರ ಕೇಳಿಸ್ತಾ ಇತ್ತು.
ಮುಖ್ಯಮಂತ್ರಿ ಆದರೂ ಕೂಡ ಕೇವಲ ಒಬ್ಬ ಮಂತ್ರಿಗೂ ಇಬ್ಬರು ಮಂತ್ರಿಗೆ ಸರ್ಕಾರ ಮಾಡ್ತಾ ಇದ್ರು. ಸಿಕ್ಕ ಅವಕಾಶವನ್ನ ಬಳಸ್ಕೊಳ್ಳಿಲ್ಲ. ಮುಖ್ಯಮಂತ್ರಿ ಆದ ನಂತರ ಅವರು ನನಗೊಂದು ಜೀವನದೊಳಗಡೆ ರಾಜಕಾರಣದೊಳಗಡೆ ಕರ್ನಾಟಕದಂಥ ಒಂದು ಸ್ಟೇಟ್ ಒಳಗಡೆ ಅದಕ್ಕಿಂತ ದೊಡ್ಡ ಹುದ್ದೆ ಏನಿದೆ, ಎಲ್ಲರೂ ಕೂಡ ಆಸೆ ಪಡುವಂಥ, ಎಲ್ಲರ ಮಹತ್ವಾಕಾಂಕ್ಷೆ ಕೂಡ ಆಗಿರುತ್ತೆ ರಾಜಕಾರಣಿ ಆದವ್ರಿಗೆ ಮುಖ್ಯಮಂತ್ರಿ ಆಗಬೇಕಂತ. ಅಂಥ ಒಂದು ಅವಕಾಶ ನನಗೆ ಸಿಕ್ಕಿದೆ ಅಂತಂದಮೇಲೆ ನಾನು ಏನಾದರೂ ಮಾಡಿ ತೋರಿಸ್ಬೇಕು ಅಂತ ಅವ್ರಿಗೆ ಬರಲಿಲ್ಲ. ಪಕ್ಷಕ್ಕೋಸ್ಕರನೂ ಪಕ್ಷದ ದೃಷ್ಟಿಯಿಂದನೂ ಅವ್ರು ಮಾಡಬೇಕಾಗಿತ್ತು, ರಾಜ್ಯದ ದೃಷ್ಟಿಯಿಂದನೂ ಮಾಡಬೇಕಾಗಿತ್ತು. ವೈಯಕ್ತಿಕವಾಗಿ ಅವರು ಒಂದು ಕಮಿಟ್ಮೆಂಟ್ ಏನಿದೆ ಈ ನಮ್ಮ ಸ್ಟೇಟ್ ಬಗ್ಗೆ, ಜನರ ಬಗ್ಗೆ, ಸಮಾಜದ ಬಗ್ಗೆ ಅವ್ರು ಏನು ಕಮಿಟ್ಮೆಂಟ್ ಇದೆ ಅದಕ್ಕೋಸ್ಕರನಾದರೂ ಮಾಡ್ಬೋದಾಗಿತ್ತು. ಅವರು ಏನೂ ಮಾಡಲಿಲ್ಲ. ಅವರು ಮುಖ್ಯಮಂತ್ರಿ ಆದ ನಂತರ ಅವ್ರಿಗೆ ಏನು ಮಾಡ್ಬೇಕಂತ ಅನಿಸ್ಲಿಲ್ಲ. ಅವರು ಸುಖಕ್ಕೆ ಬಿದ್ದರು. ನೀವು ಬಹಳ ನೆಮ್ಮದಿ ತಗೊಂಡ್ರು. ಅವರು ಸುಖಕ್ಕೆ ಬಿದ್ದರು. ಕಷ್ಟಪಟ್ಟು ಪಡ್ಕೊಂಡ್ರೆ ಅದನ್ನ ಸರಿಯಾಗಿ ನಡೆಸ್ತಾರೆ. ಪುಕ್ಸಟ್ಟೆ ಸಿಕ್ಕಿದ್ರೆ ಬಿಜೆಪಿಯಲ್ಲಿ ಗಡವಟ್ಟಾಗಿ ಮುಖ್ಯಮಂತ್ರಿಗಳಾದವ್ರು ಯಾರು ಕೂಡ ಕರೆಕ್ಟಾಗಿ ನಡೆಸಿಲ್ಲ. 2 ವರ್ಷದ ಪೀರಿಯಡ್ ಏನು ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರಲ್ಲ, ಆ ಟೈಮ್ ಒಳಗಡೆ ಏನು ಯಾವ ರೀತಿ ಒಂದು ಸರ್ಕಾರ ಇತ್ತಲ್ಲ, ಅದರ ಪರಿಣಾಮನೇ ಅವರು 65-66 ಸ್ಥಾನಗಳಿಗೆ ಹೋಗ್ಲಿಕ್ಕೆ ಅದು ಒಂದು ಬಹಳ ಇಂಪಾರ್ಟೆಂಟ್ ಆದಂಥ ಕಾರಣ ಅಂತ ಅನೇಕ ಜನ ಬಿಜೆಪಿಯವರ ಅಭಿಪ್ರಾಯಗಳು ಇದೆ. ಕಾರ್ಯಕರ್ತರು ಹೇಳ್ತಾರೆ 2 ವರ್ಷ ಅವರ ಸರ್ಕಾರ ಯಾವ ರೀತಿ ಅವ್ರ ಪಾರ್ಟಿಯವರೇ ಅವರ ಸರ್ಕಾರವನ್ನು ವಿರೋಧ ಮಾಡುವ ಲೆವೆಲ್ಗೆ ಬಂದಿತ್ತು. ಇಡೀ ಉತ್ತರ ಕರ್ನಾಟಕದ ಪಾಯಿಂಟ್ ಆಫ್ ವ್ಯೂನಿಂದ ನಾವು ಹೇಳಿದ್ರು ಕೂಡ ಬೊಮ್ಮಾಯಿ ಅವರು ಉತ್ತರ ಕರ್ನಾಟಕದ ಬಗ್ಗೆ ಅದೆಲ್ಲ ಭಾಳ ಮಾತಾಡ್ತಾ ಇರ್ತಾರೆ. ಅವರು ಇಡೀ ಉತ್ತರ ಕರ್ನಾಟಕದ ಜನ ನೆನಪಿಡುವಂಥ ಕೆಲವು ಕೆಲಸಗಳನ್ನು ಮಾಡಿದರೆ ಇಡೀ ಉತ್ತರ ಕರ್ನಾಟಕದ ಜನ ಇವ್ರನ್ನ ತಲೆ ಮೇಲೆ ಹೊತ್ಕೊಂಡು ಕುಣಿತಾ ಇದ್ರು. ಮಾಡ್ಲಿಲ್ವಲ್ಲ. ಅವ್ರ ಕ್ಷೇತ್ರದಲ್ಲಿ ಏನು ಗುದ್ದಾಡೇನು ಗೆಲ್ತಿರ್ಲಿಲ್ಲ. ಶಿಗ್ಗಾವಿಲ್ಲಿ ಫಿಕ್ಸ್ ಮಾಡ್ಕೊಂಡು ಗೆಲ್ತಿರೋ ಅನ್ನೋ ಆರೋಪ ಇತ್ತು. ಮೊನ್ನೆ ಬೈ ಎಲೆಕ್ಷನ್ ಮಗ ಕೂಡ ಸೋತ್ಬಿಟ್ರು ಹೀನಾಯವಾಗಿ. ಬೊಮ್ಮಾಯಿ ಈಗ ನೀವು ಇದು ಫಿಕ್ಸ್ ಮಾಡ್ಕೊಂಡ್ರು ಅಂದ ತಕ್ಷಣ ನಂಗೆ ನೆನಪಾಯ್ತು. ಈಗ ಯತ್ನಾಳ್ ಅವರು ಒಳ ಒಪ್ಪಂದ ಅಂತಾರೆ. ಡಿ ಕೆ ಶಿವಕುಮಾರ್ ಜೊತೆ ಸಿದ್ದರಾಮಯ್ಯನವ್ರ ಜೊತೆಗೆ ವಿಜಯೇಂದ್ರ ಒಳ ಒಪ್ಪಂದ ಅಂತ. ಅದನ್ನ ಏನು ನಿರಾಕರಿಸಲ್ಲ. ಇರ್ಬೋದು. ಇವ್ರು ವರುಣಾಗ ಹೋಗಲ್ಲ, ಅವರು ಶಿಕಾರಿಪುರಕ್ಕೆ ಹೋಗಲ್ಲ, ಅವ್ರು ಶಿಕಾರಿಪುರಕ್ಕೆ ಹೋಗಲ್ಲ. ಇವ್ರು ಶಿಕಾರಿಪುರದೊಳಗಡೆ ಅವ್ರು ನಾಗರಾಜ್ ಗೌಡ್ರಿಗೆ ಟಿಕೆಟ್ ಕೊಡ್ಲಿಲ್ಲ. ನಾಗರಾಜ್ ಗೌಡ್ರಿಗೆ ಕೊಟ್ಟಿದ್ರೆ ಟಿಕೆಟ್ ಕೊಡಲಿಲ್ಲ. ಅವ್ರು ಇಂಡಿಪೆಂಡೆಂಟ್ ಆಗಿ ಸೋತ ಅಭ್ಯರ್ಥಿ ವಿಜೇಂದ್ರ ಅವತ್. ಅದೆಲ್ಲ ಆಯ್ತು. ಯಾರು ಒಳ ಒಪ್ಪಂದವನ್ನ ಮಾಡ್ಕೊಳ್ಳೋದಿಲ್ಲ ಬಿಜೆಪಿ ಒಳಗಡೆ. ಹೇಳಿ, ಹೊರಗಡೆ ಬರಲಿ ಯಾರಾದ್ರೂ, ಎಲ್ಲರೂ ಮಾತಾಡ್ಬೇಕಲ್ಲ. ಈಗ ನೀವು ಶಿಗ್ಗಾಂವ್ ಬಗ್ಗೆ ಹೇಳಿದ್ರಿ, ಬಸವರಾಜ ಬೊಮ್ಮಾಯಿ ಅವರು ಒಳ ಒಪ್ಪಂದ ಮಾಡ್ಕೋತಾರೆ ಅಂತ. ನಮ್ಮ ಅಶೋಕ್ ಮಾಡ್ಕೊಳಲ್ವಾ? ಪದ್ಮನಾಭನಗರದಲ್ಲಿ ಸಾಮ್ರಾಟ್ ಅಶೋಕ್ ಅವರು ಹೋಗಿ ಮಧ್ಯರಾತ್ರಿ ಹೋಗಿ ದೇವೇಗೌಡರ ಮನೆಗೆ ಹೋಗಿ ಕಾಲ್ ಮುಗಿದ್ ಬರ್ತಾರೆ, ಆಮೇಲೆ ಗೆಲ್ತಾರೆ ಅಂತ ಹೇಳಲ್ಲ ಜನ ಮಾತಾಡ್ತಾರೆ. ಕಬಡ್ಡಿ ಬಾಬು ಗೆದ್ಬಿಟ್ಟಿರೋರು ಅವತ್ತು. ನಮ್ಮ ಧಾರವಾಡದೊಳಗಡೆ ಪ್ರಹ್ಲಾದ್ ಜೋಶಿ ಅವ್ರಿಗೆ, ಸಂತೋಷ್ ಲಾಡ್ ಅವ್ರಿಗೆ, ಪ್ರಸಾದ್ ಅಬ್ಬಯ್ಯ ಅವ್ರಿಗೆ ಒಪ್ಪಂದ ಇದೆ ಅಂತ ಅಲ್ಲಿ ಕಾರ್ಯಕರ್ತರು ಮಾತಾಡ್ತಾರೆ. ಸಂತೋಷ್ ಲಾಡ್ ತಾವು ಗೆಲ್ತಾರೆ, ಅವ್ರಿಗೆ ಅನುಕೂಲ ಆಗೋ ರೀತಿ ಒಳಗಡೆ ಇವರು ಅವ್ರಿಗೆ ಇಲೆಕ್ಷನ್ ಒಳಗೆ ಹೆಲ್ಪ್ ಮಾಡ್ತಾರೆ. ಲೋಕಸಭೆ ಇಲೆಕ್ಷನ್ ಬಂತು ಅಂತಂದ್ರೆ ಸಂತೋಷ್ ಲಾಡ್ ಅವ್ರ ಕ್ಷೇತ್ರದೊಳಗಡೆ ಬಿಜೆಪಿ ಒಳ್ಳೆ ಲೀಡ್ ಆಗತ್ತೆ ಅಂತ ಮಾತಾಡ್ತಾರಲ್ಲ ಜನ. ಇವೆಲ್ಲ ಪಾರ್ಟ್ ಆಫ್ ಒಳ ಒಪ್ಪಂದ. ಇದನ್ನ ಯಾರಾದ್ರೂ ಪ್ರೂವ್ ಮಾಡ್ಲಿಕ್ಕಾಗತ್ತಾ? ಇದು ಜನ ಮಾತಾಡ್ತಾ ಇದಾರೆ ಅಂತ ನಾನು ಹೇಳ್ತಾ ಇದ್ದೆ, ನೀವು ಹೇಳ್ತಾ ಇದ್ದೀರಿ. ನಮಗೂ ಪ್ರೂವ್ ಮಾಡೋಕ್ಕಾಗಲ್ಲ, ನಿಮಗೂ ಪ್ರೂವ್ ಮಾಡೋಕ್ಕಾಗಲ್ಲ. ವಿಜೇಂದ್ರ ಅವ್ರ ಬಗ್ಗೆ ಏನು ಯತ್ನಾಳ್ ಮಾತಾಡ್ತಾ ಇದ್ದಾರೆ ಅವ್ರಿಗೂ ಪ್ರೂವ್ ಮಾಡ್ಲಿಕ್ಕಾಗಲ್ಲ. ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡ್ತಾರೆ. ಅವ್ರ ಜೊತೆಗೆ ಇರೋರ ಗುಂಪಿದೆ ಅಲ್ಲಿಗೆ ಯತ್ನಾಳ್ ಟೀಮು. ಅಲ್ಲಿ ಯಾರ್ಯಾರಿದ್ದಾರೆ? ರಮೇಶ್ ಜಾರಕಿಹೊಳಿ ಕುಟುಂಬ, ಇಡೀ ಕುಟುಂಬನೇ. ಅವ್ರ ಮನೆ ಒಳಗಡೆ 3 ಜನ MLA, ಒಬ್ಬರು MP ಇದ್ದಾರೆ. MLC ಒಬ್ರು ಇದ್ದಾರೆ, ಒಬ್ರು MLC ಇದ್ದಾರೆ. ಲಖನ್ ಜಾರಕಿಹೊಳಿ. 3 ಜನ MLA, ಒಬ್ರು MLC, ಒಬ್ರು MP ಅವ್ರ ಮನೆ ಒಳಗಡೆ. ಅವರು ಕುಟುಂಬ ರಾಜಕಾರಣ ಮಾತಾಡುವಂಥ ಯತ್ನಾಳ್ ಅವರ ಪಕ್ಕದೊಳಗಡೆ ಇರ್ತಾರೆ. ಅರವಿಂದ್ ಲಿಂಬಾವಳಿ ಅವರು, ಅವ್ರಿಗೆ ಟಿಕೆಟ್ ಸಿಗಲಿಲ್ಲ, ಅವ್ರ ಪತ್ನಿಗೆ ಟಿಕೆಟ್ ಕೊಟ್ಟರು, ಅವರು MLA ಆದರು. ಕುಮಾರ್ ಬಂಗಾರಪ್ಪ ಮನೆಯೊಳಗೆಲ್ಲ ರಾಜಕಾರಣಿಗಳು. ಅವ್ರ ತಂದೆ ರಾಜಕಾರಣದಿಂದ ಬಂದವರು, ಅದೇ ರಾಜಕಾರಣದ ಕುಟುಂಬದಿಂದ ಬಂದವರು. ಬಸವರಾಜ ಬೊಮ್ಮಾಯಿ ಅವರ ಮಗ ಭರತ್ ಬೊಮ್ಮಾಯಿ ರಾಜಕಾರಣದೊಳಗಿದ್ರಾ? ಬಿಸ್ನೆಸ್ ಮಾಡ್ಕೊಂಡಿದ್ರು, ಎಲ್ಲಾದ್ರೂ ಪಾರ್ಟಿ ಕೆಲಸ ಮಾಡಿದ್ರಾ? ಅವ್ರಿಗೆ ಟಿಕೆಟ್ ಕೊಟ್ಟರು. ಅವ್ರ ಪರವಾಗಿ ಹೋಗಿ ಯತ್ನಾಳ್ ಅವರು ಪ್ರಚಾರ ಮಾಡಿದರು. ಎಲ್ಲಿ ಕುಟುಂಬ ರಾಜಕಾರಣ? ನೀವು ಎಲ್ಲಿ ಯಾರ ಬಗ್ಗೆ ಮಾತಾಡ್ತೀರಿ? ನೀವೇನೋ ಮಾತಾಡ್ತೀರಿ, ಬಟ್ ಜನ ಅದನ್ನ ಯಾವ ರೀತಿ ಸ್ವೀಕರಿಸ್ತಾರೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಅಲ್ಲ. ಸೂಪರ್ ಸ್ಟಾರ್, ರೆಬಲ್ ಸ್ಟಾರ್ ಯತ್ನಾಳ್ ಅವ್ರಿಗೆ ಯಾಕೆ ಗೊತ್ತಾಗಲ್ಲ. ಬಟ್ ಯತ್ನಾಳ್ ಅವ್ರಿಗೆ ಮತ್ತೆ ರಾಜಕೀಯ ಪುನರ್ಜನ್ಮ ಕೊಟ್ಟಿದ್ದು ಐ ಅಗ್ರಿ. ಯಡಿಯೂರಪ್ಪನವರು JDS ಇಂದ ಬಂದ್ಮೇಲೆ ಅಪ್ಪು ಪಟ್ಟಣ್ ಶೆಟ್ಟಿ ಅವರ ರಾಜಕೀಯ ಜೀವನವನ್ನು ಬಲಿ ಕೊಟ್ಟು ಇವ್ರು ಕೊಟ್ಟರು. ಅಪ್ಪು ಪಟ್ಟಣ್ ಶೆಟ್ಟಿ ಮಂತ್ರಿ ಆಗಿದ್ರು. ಸ್ವತಃ ಯತ್ನಾಳ್ ಅವರೇ ಬಿಜಾಪುರದಲ್ಲಿ ಹೊಂದಾಣಿಕೆ ರಾಜಕಾರಣ ಮಾಡ್ತಾರೆ ಅನ್ನೋ ಆರೋಪಗಳು ಇದಾವೆ. MB ಪಾಟೀಲ್ ಜೊತೆಗೆ ಅವ್ರು ಅಲ್ಲಿ ಇವ್ರ ಜೊತೆಗೆ ಯಾರು ಅಲ್ಲಿ ಕ್ಯಾಂಡಿಡೇಟ್ ಆಗ್ತಾರಲ್ಲ, ಅವರನ್ನೇ ಆ ಕ್ಯಾಂಡಿಡೇಟ್ ಇದ್ರೆ ಇವ್ರು ಗೆಲ್ತಾರೆ. ಅಲ್ಲಿ ಇನ್ನೊಬ್ರು ಯಾರೋ ಭಾಗವಾನ್ ಅಂತಿದ್ದಾರೆ, ಅವ್ರ ಕ್ಯಾಂಡಿಡೇಟ್ ಆದ್ರೆ ಇವ್ರಿಗೆ ಕಷ್ಟ ಇದೆ. ನಾಸಿರ್ ಭಗವಾನ್ ಕೊಟ್ರೆ
ಇವರಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಎಂ ಬಿ ಪಾಟೀಲ್ರ ಜೊತೆಗೆ ತಮ್ಮ ಬೇಕಾದ ಕ್ಯಾಂಡಿಡೇಟನ್ನು ಹಾಕಿಸ್ಕೊಂಡು ಗೆಲ್ತಾರೆ ಅಂತ ಹೇಳ್ತಾರೆ. ಹೊಂದಾಣಿಕೆ ರಾಜಕಾರಣದೊಳಗಡೆ ಹೊಂದಾಣಿಕೆ ರಾಜಕಾರಣ ಹಿಂದೆನೂ ಇತ್ತು, ಇವತ್ತು ಇದೆ, ಮುಂದೆನೂ ಇರುತ್ತೆ, ಎಲ್ಲ ಪಾರ್ಟಿ ಒಳಗಿರುತ್ತೆ. ಇದರೊಳಗೆ ಯಾವ ಡೌಟು ಯಾರು ಇಟ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಬಟ್ ಇವತ್ತು ಬಿ ಜೆ ಪಿಯವರ ಕತ್ಕೊಯ್ಯೋ ಕೆಲಸ ಮಾಡ್ತಿಲ್ವ ನಾಯಕರುಗಳು ಅಂತ. ಆ ಪಾರ್ಟಿ ಒಂದು ಅವಕಾಶ ಕೊಡುತ್ತೆ. ತಾಯಿ ಮಗುವಿಗೆ ಜನ್ಮ ಕೊಟ್ಟರೆ ಒಬ್ಬ ರಾಜಕಾರಣಿಗೆ ಆ ಪಕ್ಷ ಅನ್ನೋದು ಒಂದು ರೀತಿ ಪಾರ್ಟಿ ತಾಯಿ ಇದ್ದಂಗೆ, ತಂದೆ ಇದ್ದಂಗೆ ಹಿಂಗೆಲ್ಲ ಹೇಳ್ತಾರಲ್ಲ. ಬಟ್ ಬಿ ಜೆ ಪಿ ಇವತ್ತಿನ ಸನ್ನಿವೇಶಕ್ಕೆ ಬಿ ಜೆ ಪಿಗರೇ, ಕಾಂಗ್ರೆಸ್ ಮುಂದೇನು ಹಾಳು ಮಾಡ್ತಿಲ್ಲ ಬಿ ಜೆ ಪಿನ. ಇಲ್ಲ, ಬಿ ಜೆ ಪಿ ಸ್ವಯಂಕೃತ ಅಪರಾಧ. ಅವರು ಏನು 56 ಇಂಚಿನ ಇದೆ, ನರೇಂದ್ರ ಮೋದಿ ಸ್ಟ್ರಾಂಗು, ಅಮಿತ್ ಶಾ ಸ್ಟ್ರಾಂಗು ಅಂತಾರಲ್ಲ. ಕರ್ನಾಟಕದೊಂದು ಕ್ಲಿಯರ್ ಮಾಡೋಕ್ಕಾಗ್ತಿಲ್ಲ. ಆ ಮಟ್ಟಿಗೆ ಕಗ್ಗಂಟ ಇಲ್ಲ ನೆಗ್ಲೆಕ್ಟ ಅಂತ. ಅಲ್ಲಿ ನೆಗ್ಲೆಕ್ಟ್ ಕ್ಲಿಯರ್ ಮಾಡ್ಲಿಕ್ಕೆ ಅವ್ರು ಮನಸ್ಸು ಮಾಡಿದ್ರೆ ಅವ್ರು ಕ್ಲಿಯರ್ ಮಾಡ್ಬಿಡ್ತಿದ್ರು. ಅದೇ ಹೇಳಿದ್ನಲ್ಲ, ಅವರು ಅಸೆಂಬ್ಲಿ ಎಲೆಕ್ಷನ್ಲಿ ಭಾಳ ಹೀನವಾಗಿ ಸೋತ ನಂತರ ಅವ್ರಿಗೆ ಇವ್ರ ಬಗ್ಗೆ ಒಂದು ತುಚ್ಛ ಭಾವನೆ ಬಂದಿತ್ತು, ಅವರ್ಷನ್. ಇವ್ರು ಮಾತಾಡ್ತಿರ್ಲಿಲ್ಲ ಅವರು. ಈಗ ನೀವು ಅನಿವಾರ್ಯ ಇನ್ನೂ ಏನು ಸದ್ಯಕ್ಕೆ ಏನು ಅವಶ್ಯಕತೆ ಇದೆ, ಈಗ ಲೋಕಸಭೆ ಎಲೆಕ್ಷನ್ ಮುಗಿಯುವವರೆಗೂ ಅವ್ರು ಸ್ವಲ್ಪ ಇದನ್ನು ಮಾಡಿದರು. ಅದಾದ ನಂತರ ಈಗ ಮುಂದೆ ಇನ್ನೂ ಇಲೆಕ್ಷನ್ ಇಲ್ವಲ್ಲ ಸದ್ಯಕ್ಕೆ, ಇರಲಿ ಬಿಡು ಹಂಗೆ ಅಂತ ಬಿಟ್ಬಿಟ್ಟಿದ್ರು ಅವರು. ಮತ್ತು ಬೇರೆಯವರು ಅವ್ರದ್ದೇ ಆದಂಥ ಬೇರೆ ಕೆಲಸಗಳು ಎಲ್ಲ ರಾಜ್ಯದಲ್ಲೂ ಮ್ಯಾನೇಜ್ ಮಾಡಬೇಕು, ರಾಜಕಾರಣ ಮಾಡಬೇಕು, ಯಾವ ರಾಜ್ಯದೊಳಗೆ ಹೆಂಗೆ ಸರ್ಕಾರಗಳನ್ನು ರಚನೆ ಮಾಡಬೇಕು, ಎಲ್ಲಿ ಯಾರನ್ನ ಆಪ್ರೇಷನ್ ಮಾಡಬೇಕು, ಯಾರ ಮೇಲೆ ಇಡಿ, ಯಾರ ಮೇಲೆ CBI ಬಿಡಿ, ಇವೆಲ್ಲ ಭಾಳ ಕೆಲಸಗಳು ಇರ್ತಾವಲ್ಲ. ಆ ಎಲ್ಲ ಕೆಲಸಗಳ ಮಧ್ಯೆ ಅವರು ಕರ್ನಾಟಕ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ರು. ಈಗ ಕರ್ನಾಟಕವನ್ನು ಏನಾದರೂ ಅಟೆಂಡ್ ಮಾಡಲೇಬೇಕಾದಂಥ ಸಿಚುವೇಶನ್ನು ಬಂದಿದೆ. ಅದಕ್ಕೋಸ್ಕರನೇ ಡೆಲ್ಲಿ ಇಲೆಕ್ಷನ್ ಮುಗಿಯುವವರೆಗೂ ಇದು ಯಾವುದೂ ಆಗಲ್ಲ ಅಂತ ಅಂತಿದ್ರು. ಡೆಲ್ಲಿ ಇಲೆಕ್ಷನ್ ಮುಗೀತು, ಇನ್ನು ಬಹುಶಃ ಅಟೆಂಡ್ ಮಾಡ್ಬೋದು ಅಂತ ಅನಿಸ್ತಾ ಇದೆ. ಯತ್ನಾಳ್ ಟೀಮ್ ಹಿಂದೆ ಯಾರಿದ್ದಾರೆ? ಜೋಶಿ ಅವರ, ಸಂತೋಷ್ ಜಿನ, ಒಬ್ರು ಇಬ್ರು ಅಂತಲ್ಲ, ಎಲ್ಲ ಇದ್ದಾರೆ. ಒಬ್ರು ಇಬ್ರು ಅಂತಲ್ಲ, ಯಾರ್ಯಾರು ಯಡಿಯೂರಪ್ಪ ಅವರ ನಂತರದ ಸ್ಥಾನ ಅದ್ರ ಮೇಲೆ ಕಣ್ಣಿಟ್ಟಿದಾರೋ ಅವರೆಲ್ಲರೂ ಕೂಡ ಇದ್ದಾರೆ. ಕರ್ದು ಯಾಕೆ ಯಾರೋ ಒಬ್ರು ಇಲ್ಲ. ಸಂಘದವ್ರು ಯಾಕೆ ಕರ್ದು ಉಪ್ಪಿನಕಾಯಿ ಆಗ್ತಿಲ್ಲ ಉಗ್ದಿವ್ರಿಗೆ? ಕರ್ನಾಟಕದ ಬಿಜೆಪಿ ಸಂಘಕ್ಕೂ ಕೂಡ ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ. ಹೌದಾ? ಸಂಘದವರಿಗೂ ಕೂಡ ಇದನ್ನು ಯಾವ ರೀತಿ ಸಮಸ್ಯೆ ಬಗೆಹರಿಸಬೇಕು ಅಂತ ಹೇಳ್ತಿಲ್ಲ. ಕೆಲ ತಿಂಗಳ ಹಿಂದೆ ಸದಾಶಿವನಗರದೊಳಗಡೆ ಒಂದು ಮೀಟಿಂಗ್ ಆಯಿತು. ಎರಡು ಬಣಗಳನ್ನು ಎದುರು ಬದರ ಕೂಡಿಸಿ ಮಾತಾಡಿಸುವಂಥ ಒಂದು ಪ್ರಯತ್ನ ಆಯಿತು. ಸಂಘದ ಪ್ರಮುಖರು ಎಲ್ಲ ಸೇರಿ ಅದನ್ನು ಮಾಡಿದರು. ಏನಾಯಿತು, ಅದಾದ ನಂತರ ಇನ್ನೂ ಜಾಸ್ತಿನೇ ಆಗಿದೆ, ಕಡಿಮೆ ಆಗಿಲ್ಲ. ಅವರಿಗೂ ಕೂಡ ಒಂದು ಇದು ಯಕ್ಷ ಪ್ರಶ್ನೆ ಆಗಿದೆ. ಅಥವಾ ಅಲ್ಲಿನೂ ಕೂಡ ಕೆಲವು ಕನ್ಫ್ಯೂಷನ್ಗಳು ಇರ್ಬೋದು. ಅವ್ರಿಗೆ ಇವ್ರು ಮಾಡ್ತಾ ಇರೋ ಸರಿ ಅಂತ ಅನಿಸ್ತಾ ಇರ್ಬೋದು, ಅಂಥವ್ರು ಇರ್ಬೋದಲ್ಲ. ಒಟ್ಟಾರೆಯಾಗಿ ಕುಮಾರ್ ಬಂಗಾರಪ್ಪ, ಯತ್ನಾಳು, ರಮೇಶ್ ಜಾರಕಿಹೊಳಿ ಅವ್ರನ್ನ, ಪ್ರತಾಪ್ ಸಿಂಹ ಅವ್ರನ್ನ ಮುಂದೆ ಇಟ್ಕೊಂಡು ನೀವು ನಡೀರಿ ನಾವಿದ್ವಿ ಅಂತ ಕಳಿಸ್ತಂಗೈತೆ. ಇಲ್ಲಿ ಉಳಿದವರೆಲ್ಲ ಇದ್ದಾರೆ. ಭಾಳಷ್ಟು ಜನ MP ಗಳು, ಈಗಿನ ಭಾಳಷ್ಟು ಜನ ಸೀನಿಯರ್ ಲೀಡರ್ಗಳು ಈಗ MP ಆಗಿ ಡೆಲ್ಲಿಗೆ ಹೋಗ್ಬಿಟ್ಟಿದ್ದಾರೆ. ಭಾಳಷ್ಟು ಜನ, ಬಸವರಾಜ, ಸುಧಾಕರ್, ರೊಚ್ಚಿಗಿದ್ದ ರಾಮುಲು, ಎಲ್ಲರೂ ಭಾಳ ಜನ ಅವರೇ ಇದಾರಲ್ಲ. ಅವ್ರಿಗೆ ಪಾಪ ಕೆಲವರೆಲ್ಲರೂ ಈಗ ಡೆಲ್ಲಿ ಒಳಗಡೆ ಅವ್ರಿಗೇನು ಮಾಡ್ಲಿಕ್ಕೆ ಕೆಲಸ ಇಲ್ಲ, ಸ್ಟೇಟ್ಗೆ ಕಳಿಸ್ತಾ ಇರ್ತಾರೆ. ಏನು BJP ಒಳಗಡೆ ನೀವು ಈಗ MP ಆದರೆ ನಿಮಗೆ ಡೆಲ್ಲಿ ಒಳಗಡೆ ಏನೇನೇನೇನು ಮಾಡ್ಲಿಕ್ಕೆ ಕೆಲಸ ಇರಲ್ಲ. ಗ್ರಾಮ ಪಂಚಾಯತ್ ಮೆಂಬರ್ ಇದ್ದಾಗ ಪಾರ್ಲಿಮೆಂಟ್ ಅಲ್ಲಿ ನಿಮಗೆ ಮಾತಾಡ್ಲಿಕ್ಕೂ ಕೂಡ ಅವಕಾಶ ಸಿಗೋದಿಲ್ಲ. ತಲೆ ಎಣ್ಸಕ್ಕಷ್ಟೇ ಅವ್ರು ತಲೆ ಎಣಿಕೆಗೆ ಮಾತ್ರ ಅವರು ಬೇಕು, ಬೇರೆ ಏನಿಲ್ಲ. ತಲೆ ಎಣಿಕೆಗೆ ಬೇಕು. ಇವರು ಸೀನಿಯರ್ ಲೀಡರ್ಗಳು, ಮುಖ್ಯಮಂತ್ರಿ ಆದವರು, ಇನ್ನೊಂದೇನೋ ಆದವರು, ಇವರೆಲ್ಲ ಹೋಗಿ ಅಲ್ಲಿ ಸುಮ್ಮನೆ ಕೂತ್ಕೊಂಡು ಏನು ಮಾಡಬೇಕು? ಇಲ್ಲಿ ಕರ್ನಾಟಕದೊಳಗಾದರೆ ಅವ್ರು ಸುಮ್ಮನೆ ಕೂತ್ಕೊಂಡ್ರು ಒಂದು 4 ಜನ ಬಂದು ಭೇಟಿಯಾಗಿ ನಮಸ್ಕಾರ ನಮಸ್ಕಾರ ಅಂತಿರ್ತಾರೆ. ಅಲ್ಲಿ ಯಾರು ನಮಸ್ಕಾರ ಅನ್ನೋರು, ನಮಸ್ಕಾರ ಹಾಕೋರು ಕ್ಯಾರೆ ಅನ್ನೋರಿಲ್ಲ, ನಮಸ್ಕಾರ ಅನ್ನೋರಿಲ್ಲ. ಮನೆ ಬಿಟ್ಟು ಹೊರಗಡೆ ಬಂದು ಇವರು ಸರ್ಕಲಲ್ಲಿ ನಿಂತರು ಇವ್ರನ್ನ ಯಾರು ಗುರುತಿಸೋದಿಲ್ಲ. ಹಿಂಗಿದ್ದಾಗ ಅವ್ರಿಗೆ ಏನಾದರೂ ಮಾಡಿ ಮತ್ತೆ ಕರ್ನಾಟಕಕ್ಕೆ ಬರಬೇಕು ಅಂತ ಆಸೆ. ಇದೆಲ್ಲ ನೋಡ್ತಿರೋರ್ಗೊಂದು ಪ್ರಶ್ನೆ ಕಾಡುತ್ತೆ. BJP ಕಾರ್ಯಕರ್ತರಾಗಿದ್ದರೆ ಕಾಂಗ್ರೆಸ್ವರೆಗೂ ಕುತೂಹಲ, ದಳದವ್ರಿಗೂ ಕುತೂಹಲ. ಬಿಜೆಪಿ ಸಮಸ್ಯೆ ಯಾವಾಗ ಸರಿ ಹೋಗುತ್ತೆ ಅಂತ ಎನಿ ಐಡಿಯಾ? ಸರಿ ಹೋಗುತ್ತೆ ಅಂತಂದರೆ ಒಂದು ಹಂತದ ಸರಿ ಹೋಗುವಿಕೆ ಏನಪ್ಪ ಅಂತಂದರೆ, ಈ ಅಧ್ಯಕ್ಷ ಸ್ಥಾನದ ತೀರ್ಮಾನ ಆದರೆ ಅದು ಸರಿ ಹೋದಂಗೆಲ್ಲ, ಅದು ಸರಿ ಹೋಗಬಹುದು. ಅಥವಾ ಇನ್ನೊಂದು ಹಂತದ ಹೋರಾಟ, ಇನ್ನೊಂದು ಹಂತದ ಕಚ್ಚಾಟ ಆರಂಭ ಆಗ್ಬೋದು. ಇದು ಇಮಿಡಿಯೇಟ್ಲಿ ಸರಿ ಹೋಗಲ್ಲ. ಈಗ ಯಾರೋ ಈ ಪಕ್ಷ ಏನಾದರೂ ತೀರ್ಮಾನ ಮಾಡಲಿ, ವಿಜೇಂದ್ರ ಅವ್ರನ್ನ ಮುಂದುವರಿಸಬೇಕು ಅಂತ ತೀರ್ಮಾನ ಮಾಡಲಿ, ಅಥವಾ ವಿಜೇಂದ್ರ ಅವರ ಬದಲಿಗೆ ಇನ್ನೊಬ್ಬರನ್ನ ಯಾರನ್ನೋ ಅದಕ್ಕೆ ತಂದು ಅಧ್ಯಕ್ಷ ಸ್ಥಾನದಲ್ಲಿ ಕೂಡಿಸ್ಲಿ, ಪಕ್ಷ ಏನೇ ಮಾಡಿದರೂ ಕೂಡ ಇದು ತಕ್ಷಣಕ್ಕೆ ಸರಿ ಹೋಗೋದಿಲ್ಲ. ತಕ್ಷಣಕ್ಕೆ ಸರಿ ಹೋಗದ ಮಟ್ಟಿಗೆ ಅದರ ಕೆಟ್ಟು ಹೋಗಿಬಿಟ್ಟಿದೆ ಪರಿಸ್ಥಿತಿ. ಅಷ್ಟೊಂದು ಅದು ಡ್ಯಾಮೇಜ್ ಆಗಿದೆ ಅಂದರೆ ಈ ಸದ್ಯಕ್ಕೆ ಅದನ್ನು ರಿಪೇರಿ ಮಾಡಲಿಕ್ಕೆ ಆಗಲಾರದ ಸ್ಥಿತಿ. ನನ್ಗನ್ಸುತ್ತೆ ನನ್ನ ನಾಯಕರು, ರಾಜಕಾರಣಿಗಳಂದಾಗ ಪೂರ್ಣಾವಧಿ ಕಾರ್ಯಕರ್ತರು ಪೂರ್ಣಾವಧಿ ವರ್ಕ್ ಮಾಡಬೇಕಾಗಿತ್ತು. ಎಲ್ಲರೂ ಬಿಸ್ನೆಸ್ ಮಾಡೋಕ್ಕೆ ಶುರು ಆಗ್ಬಿಟ್ಟವ್ರೆ. ಬಿಸ್ನೆಸ್ ಅಂದರೆ ಅಧಿಕಾರ ಇದ್ದಾಗ ದುಡ್ಡು ಮಾಡೋದು, ಇಲ್ಲ ಅಂದಾಗ ಚುನಾವಣೆ ಬರೋವರೆಗೂ ಮತ್ತೆಲ್ಲರ ಮರೆಯಾಗೋದು. ಈ ಟೈಪ್ ಆಗ್ಲಾಗಿ ಲೀಡರ್ಗಳ ಕೊರತೆ ಕಾಡ್ತಿದ್ಯಾ ಅಂತ?
ಹೌದೌದು. ಈ ಕರ್ನಾಟಕದ ಬಿಜೆಪಿ ಒಳಗಡೆ ಲೀಡರ್ಗಳ ಕೊರತೆ ಅಂತೂ ಖಂಡಿತ ಇದೆ. ಲೀಡರ್ ಅಂದ್ರೆ ಎಮ್ ಎಲ್ ಎ ಎಂ ಪಿ ಇದಾರೆ, ನೀವು ಆವಾಗಲೇ ಹೇಳಿದ್ರಲ್ಲ, ಎಮ್ ಎಲ್ ಎ ಎಂ ಪಿ ಆದ ಮಾತ್ರಕ್ಕೆ ಲೀಡರ್ ಅಲ್ಲ ಲೀಡರ್ ಅಂತಂದ್ರೆ ನಿಮ್ಗೊಂದು ಇದು ಬೇಕಲ್ಲ, ಅಧಿಕಾರ ಇರಲಿ ಇಲ್ಲದಿರಲಿ ಯಾರು ಜನರ ಮಧ್ಯೆ ಕಾರ್ಯಕರ್ತರ ಮಧ್ಯೆ ಇರ್ತಾನೆ ಅವ್ನು ಲೀಡ್ರು ಅಂತ. ಹೌದು, ಬಿಜೆಪಿಗೆ ಅವ್ರ ಕೊರತೆ ಇದೆ ಅಂತ. ಹೌದು. ಬಿಜೆಪಿ ಪಾರ್ಟಿ ಇದೆ, ಅದರೊಳಗೆ ಸ್ವಲ್ಪ ತಪ್ಪು ಇದೆ. ಅವರು ಯಾರು ಕೂಡ ಎರಡನೇ ಹಂತದ ನಾಯಕರನ್ನ ಬೆಳೆಸುವಂಥ ಪ್ರಯತ್ನವನ್ನು ಭಾಳ ಸಿಸ್ಟಮೆಟಿಕ್ ಆಗಿ ಏನು ಮಾಡಬೇಕಾಗಿತ್ತು ಅದನ್ನು ಮಾಡಲಿಲ್ಲ. ಯಡಿಯೂರಪ್ಪ ಅವರು ಇದ್ದಾಗ, ಅನಂತಕುಮಾರ್ ಇದ್ದಾಗ 3 ಜನ DCMಗಳು ಮಾಡಿದ್ರು. ಆರ್ ಅಶೋಕ್ ಮಂಡ್ಯ ಉಸ್ತುವಾರಿ ಸಚಿವ ಆಗಿದ್ದಾಗ ಮೇನಲ್ಲಿ ಸಿಗುತ್ತೆ, ನಾಟಿಕೋಳಿಯಲ್ಲಿ ಸಿಗುತ್ತೆ ಅಂತ ಹುಡ್ಕೊಂಡು ಹೋಯ್ತಿತ್ತು ಮನುಷ್ಯ. ಹಳೆ ಮೈಸೂರು ಭಾಗದಲ್ಲಿ ಒಂದು ಒಕ್ಕಲಿಗ ಮೇಲೆ ಗೆಲ್ಸಕ್ಕಲ್ಲ, ಅವ್ರಿಗೆ ತಾಲೂಕ್ ಪಂಚಾಯತಿ ಗೆಲ್ಸಿಲ್ಲ ಬಿಡಿ ಅವ್ರ ಅಶೋಕ್. ಗೋವಿಂದ ಕಾರಜೋಳ ಅವ್ರನ್ನ DCM ಮಾಡಿದ್ರು. ಅವ್ರ ಮಗನ್ ಗೆಲ್ಸ್ಕೊಳಕ್ಕಾಗಿರಲ್ಲ ಗೋಪಾಲ್ ಕಾರಜೋಳ ಅವರ ನಾಗ್ಟಾಣದಾಗ. ಇನ್ನು ಈಶ್ವರಪ್ಪನವ್ರು ಮಾಡಿದ್ರು, ಸ್ವತಃ ಅವರೇ ಗೆಲ್ತಿರ್ಲಿಲ್ಲ. ಅಶ್ವಥ್ ನಾರಾಯಣ್ ಮಾಡಿದ್ರು, ಯಾರಪ್ಪ ಗಂಡಸು ಅನ್ನೋರ್ಗು ಚೆನ್ನಾಗಿತ್ತು, ಆಮೇಲೆ ಒಂದು ಸ್ವಲ್ಪ ಬಿದ್ದೋಯ್ತು ಟೋನು. ಲಕ್ಷ್ಮಣ್ ಸವದಿ ಅವ್ರನ್ನ ಮಾಡಿದ್ರು, ಟಿಕೆಟ್ ಮಿಸ್ ಆಯ್ತು ಅಂತ ಜಾಗ ಖಾಲಿ ಮಾಡ್ಕೊಂಡು ಕಾಂಗ್ರೆಸ್ ಸೇರ್ಕೊಂಡ್ರು. ಇವ್ರು ಯಾರ್ಯಾರನ್ನ ಮಾಡಿದ್ರು DCMಗಳು ಅಂದ್ರೆ ನೆಕ್ಸ್ಟ್. ಈಗ ನೋಡಿ, DK DCM CM ಆಗ್ಬೇಕು ಅಂತ ಗುದ್ದಾಡ್ತವ್ರೆ, ಶೋ ಮಾಡ್ತಾವ್ರೆ. ಬಿಜೆಪಿಲಿ DCM ಆದವರೆಲ್ಲ ಲೆಕ್ಕಕ್ಕಿಲ್ಲ, ಅಡ್ರೆಸ್ಗಿಲ್ಲ. ಈಗ ಬಲವಾದ್ರು ಒಂದು ಸ್ವಲ್ಪ ದಸ್ಪುಷ್ಟವಾಗಿ ಬೆಳ್ಕೊಂಡ್ರು ಎಲ್ಲಾ ರೀತಿಲಿ ಅನ್ನೋದು ಬಿಟ್ರೆ ಪಾರ್ಟಿನೂ ಕಟ್ಟಿಲ್ಲ, ಅವ್ರ ಲೀಡರ್ ಕೂಡ ಆಗಲಿಲ್ಲ ಅಲ್ಲ. ನೆಕ್ಸ್ಟ್ ವರ್ಷನ್ ಲೀಡರ್ DCM CM ಅಲ್ಲ. ಅವರು ತಮ್ಮ ಕ್ಷೇತ್ರ, ತಮ್ಮ ಜಿಲ್ಲೆ ಬಿಟ್ಟು ಹೊರಗಡೆನೆ ಬರಲಿಲ್ಲ. ಯಾಕೆಂದ್ರೆ ನಾಟ್ ಓನ್ಲಿ ಯಡಿಯೂರಪ್ಪ, ಇವತ್ತಿನ ನಮಗೆ ಒಳ್ಳೆ ಹುದ್ದೆ ಅನುಭವಿಸಿದ್ರೆ ಬಿಜೆಪಿಲಿ ಒಂದು ಅನಂತಕುಮಾರ್ ಅವರು, ಯಡಿಯೂರಪ್ಪನವರು. ಹೌದು, ಶೆಟ್ರು CM ಆದ್ರು, ಬೊಮ್ಮಾಯಿ CM ಆದ್ರು, ಸದಾನಂದ ಗೌಡರು CM ಆದ್ರು, ಅಶೋಕ್ DCM ಆದ್ರು, ಅಶ್ವಥ್ ನಾರಾಯಣ್ DCM ಆದ್ರು, ಗೋವಿಂದ ಕಾರಜೋಳ DCM ಆದ್ರು, ಈಶ್ವರಪ್ಪ DCM ಆದ್ರು, ಸೌದಿ DCM ಆದ್ರು. ಬಟ್ ಇವ್ರು ಯಾರು ಅಂತಕ್ಕೆ ಬರಲಿಲ್ಲ. ಯಾಕೆಂದ್ರೆ ಇವರೆಲ್ಲ DCMಗಳಾದ್ರು, ಲೀಡರ್ಗಳಾಗಲಿಲ್ಲ. ಅವ್ರ ಕಮ್ಯುನಿಟಿ ಲೀಡರ್ಗಳು ಕೂಡ ಆಗ್ಲಿಲ್ವಲ್ಲ. ಅವ್ರವ್ರ ಕಮ್ಯುನಿಟಿಯಲ್ಲಾದರೂ ಕೂಡ ಲೀಡರ್ ಆಗ್ಬೇಕಿತ್ತಲ್ಲ. ನಮ್ಮ ಕಮ್ಯುನಿಟಿ ಅವ್ರೊಬ್ರು ಯಾರೋ DCM ಆಗಿದ್ದಾರೆ ಅಂತಂದ್ರೆ ಕಮ್ಯುನಿಟಿ ಬಂದು ಅವ್ರ ಹಿಂದೆ ನಿಲ್ಬೇಕಲ್ಲ, ಅದು ಕೂಡ ಆಗ್ಲಿಲ್ವಲ್ಲ. ಈಶ್ವರಪ್ಪನವ್ರನ್ನ ಯಾರಾದರೂ ಕುರುಬ ಕಮ್ಯುನಿಟಿ ಒಳಗೆ ಒಪ್ಕೋತಾರಾ? ಸಾಧ್ಯ. ಸಿದ್ದರಾಮಯ್ಯನವರು ಕುರುಬ ಸಮುದಾಯದ ಪ್ರಶ್ನಾತೀತ ನಾಯಕ, ಡೌಟ್. ಈಶ್ವರಪ್ಪನವ್ರನ್ನ ಒಪ್ಪಕ್ಕೆ ರೆಡಿನೇ ಇಲ್ಲ. ಒಪ್ಪಲ್ಲ. ಆಗ ದುರಂತ. ಬಿಜೆಪಿ ಅಧಿಕಾರ ಕೊಟ್ಟಿದೆ, ಎಲ್ರಿಗೂ ಅವಕಾಶ ಕೊಟ್ಟಿದೆ, ಬಳಸ್ಕೊಳ್ಳಿಲ್ಲ, ಬೆಳಿಲಿಲ್ಲ. ಅವ್ರು ಬೆಳೆಸ್ಲಿಲ್ಲ. ಬಿಜೆಪಿನೂ ಸುಳ್ಳು ಅಲ್ಲ, ಇವ್ರು ಬೆಳಿಲಿಲ್ಲ. ಅಲ್ಲ, ಅದನ್ನ ಅವ್ರ ಪಾರ್ಟಿ ಮೇಲೆ ದೋಷ ಹಾಕ್ಲಿಕ್ಕಾಗಲ್ಲ. ಪಾರ್ಟಿ ಅವ್ರಿಗೆ DCM ಮಾಡ್ತಾರಲ್ಲ, ಅದಕ್ಕಿಂತ ದೊಡ್ಡ ಅವಕಾಶ ಇನ್ನೇನು ಕೊಡಬೇಕು? ಅವರು ಅವಕಾಶ ಕೊಟ್ಟರು, ಆದ್ರೆ ಇವರು ಅದನ್ನ ಸದುಪಯೋಗ ಮಾಡ್ಕೊಳ್ಳಿಲ್ಲ. ಇವರು ಬಹಳ ಸ್ವಾರ್ಥವಾಗಿ ಅಧಿಕಾರ ಇದ್ದಾಗ ನೋಡಿ ದುಡ್ಡು ಗಳಿಸೋ ಪ್ರಯತ್ನ, ಬರೀ ದುಡ್ಡಿಗೋಸ್ಕರ ಲೂಟಿ ಬಿದ್ಬಿಟ್ರು. ಅದಾದ ನಂತರ ಮತ್ತೆ ನೀವು ಹೆಂಗ್ ಲೀಡರ್ ಆಗ್ತೀರಿ? ದುಡ್ಡಿದೆ, ದುಡ್ಡು ಮಾಡೋರೆ ಜನ ಗಳಿಸ್ಲಿಲ್ಲ, ದುಡ್ಡು ಮಾಡೋರೆ ಲೀಡರ್ಗಳಾಗ್ಲಿಲ್ಲ. ದುಡ್ಡು ಲೀಡರ್ಶಿಪ್ ಕೊಡಲ್ಲ, ಲೀಡರ್ಶಿಪ್ ಎಲ್ಲಾನು ಕೊಡುತ್ತೆ ಅಂತ. ಹೌದೌದು. ಎಸ್, ಫೈನಲಿ ಏನ್ ಹೇಳ್ತೀರಿ ಈ ಬಿಜೆಪಿ ಕತೆ? ಬಿಜೆಪಿ ಕತೆ ನಾನು ಈಗ ಆಲ್ರೆಡಿ ಒಂದ್ ಸ್ವಲ್ಪ ಹೇಳಿದೆ ನಿಮ್ಗೆ. ನನಗನ್ಸುತ್ತೆ ಅಧ್ಯಕ್ಷ ಸ್ಥಾನದ ತೀರ್ಮಾನ ಆದ್ರೂ ಕೂಡ ಈ ಒಂದು ಕಚ್ಚಾಟ ನಿಲ್ಲಲ್ಲ. ಅದಕ್ಕೆ ಇನ್ನೂ ಕೂಡ ಅವ್ರನ್ನ ಮುಂದುವರಿಸಿದ್ರೆ ಗಲಾಟೆ ಮುಂದುವರಿಯುತ್ತೆ, ಮುಂದುವರಿಸದೇ ಇದ್ರು ಗಲಾಟೆ ಮುಂದುವರಿಯುತ್ತೆ. ಆಗ ಇವ್ರು ಶುರು ಮಾಡ್ತಾರೆ ಗಲಾಟಿನ. ಮುಂದುವರಿಸದೇ ಇದ್ರೆ ಯಾರನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಸಹಮತ ಯಾರಿಗೂ ಇಲ್ಲ. ಆಮೇಲೆ ಪಾರ್ಟಿಯನ್ನ ಮುನ್ನಡೆಸ್ಕೊಂಡು ಹೋಗುವಂತ ಒಂದು ಸಾಮರ್ಥ್ಯ ಇರುವಂತ ನಾಯಕರು ಕೂಡ ಯಾರು ಕಾಣ್ತಾ ಇಲ್ಲ. ಆಗ್ಬೇಕು ಅಂತ ಆಸೆ ಎಲ್ಲರಿಗೂ ಇದೆ, ಆಗ್ಬೇಕಂತೂ ಆಸೆ ಮಾತ್ರ ಇದ್ರೆ ಸಾಲದಿಲ್ಲ, ಅದನ್ನ ಮಾಡುವ ಸಾಮರ್ಥ್ಯನೂ ಬೇಕಲ್ಲ. IAS ಅಧಿಕಾರಿ ಆಗ್ಬೇಕು ಅನ್ನೋದಷ್ಟೇ ಅಲ್ಲ, UPSC ಪಾಸ್ ಮಾಡೋ ಕೆಪಾಸಿಟಿ ಇರಬೇಕು, ಸ್ಟಡಿ ಮಾಡಬೇಕು, ಅಧ್ಯಯನ ಮಾಡ್ಬೇಕಲ್ಲ. ಅಧ್ಯಕ್ಷ ಆಗೋದಷ್ಟೇ ಅಲ್ಲ, ಅಧ್ಯಕ್ಷ ಆಗೋ ದಕ್ಷತೆ ಅವ್ರಿಗಿರ್ಬೇಕು. ಆ ದಕ್ಷತೆ ಇರೋರು ಇಲ್ಲ ಅಂತ. ಈಗ ಇವ್ರನ್ನ ಅಧ್ಯಕ್ಷರಾಗಿ ಮುಂದುವರಿಸ್ಬಿಟ್ರೆ ಇವರೆಲ್ಲರೂ ಭಿನ್ನಮತಿ ಎಲ್ಲ ಸುಮ್ ಕೊಡ್ತಾರ? ಅವ್ರು ಸುಮ್ ಮತ್ತೆ ಬಡಿತಾ ಇರ್ತಾರೆ ಟಮಟೆ. ಈ ಒಂದು 15 ದಿವಸ ಸುಮ್ ಕೊಡ್ಬೋದು, ಅಥವಾ ಮತ್ತೆ ಅವರು ತಮ್ಮದೇ ಆದಂತ ಚಟುವಟಿಕೆಗಳನ್ನ ಮುಂದುವರಿಸ್ತಾರೆ. ಅವ್ರನ್ನ ವಿಶ್ವಾಸಕ್ಕೆ ತಗೊಳ್ಳೋ ಪ್ರಯತ್ನವನ್ನ ಇವರು ಮಾಡಬೇಕು. ಅವರು ಕೂಡ ತಮ್ದು ಹಳೆ ವೈಷಮ್ಯವನ್ನ ಮರೆತು ಪಕ್ಷದ ದೃಷ್ಟಿಯಿಂದ ಒತ್ತಡ ಪ್ರಯತ್ನ ಅವರು ಅಬ್ಸರ್ವ್ ಮಾಡಿದ್ರೆ, ಯಡಿಯೂರಪ್ಪನವ್ರನ್ನ ಟಚ್ ಮಾಡಿದ್ರೆ ಲಿಂಗಾಯತ ಸಿಡ್ದು ಹೇಳ್ತಾರೆ ಅನ್ನೋದಿತ್ತಲ್ಲ, ಭಾವನೆ ವಿಜೇಂದ್ರ ಮೇಲಿಲ್ಲ. ಯಡಿಯೂರಪ್ಪನೇ ವಿಜೇಂದ್ರ ಸಾಧ್ಯವೇ ಇಲ್ಲ ಬರ್ಲಿಕ್ಕೆ. ವಿಜೇಂದ್ರ ಯಡಿಯೂರಪ್ಪ ಅವರ ಹತ್ರಕ್ಕೂ ಸುಳಿಯಲ್ಲ, ಹತ್ತಬಾಗೂ ಇಲ್ಲ. ಅಲ್ಲ, ಯಡಿಯೂರಪ್ಪ ಸುಮ್ನೆ ಆದ್ರ? ಯಡಿಯೂರಪ್ಪ ಅವರು ರಾಜಕಾರಣಕ್ಕೆ ಬಂದ ತಕ್ಷಣ ಯಡಿಯೂರಪ್ಪ ಆಗಿದ್ರ? ಬಟ್ ಒಂದು ಪ್ರಶ್ನೆ ರೈಸ್ ಮಾಡ್ತೀರಿ ಯತ್ನಾಳ್. ಹೊರಗಡೆ ವಿಜೇಂದ್ರ ಪೂಜ್ಯ ತಂದೆಯವ್ರೆ ಅಂತಾರೆ ಜನಗಳ ಮುಂದೆ, ಒಳಗಡೆ ಅವ್ರ ಅಪ್ಪನ್ನ ನೋಡ್ಕೊಂಡ್ ರೀತಿ ನೀತಿನೇ ಬೇರೆ ಅಲ್ಲ. ಈ ರೀತಿ ಮಾತಾಡಿನೇ ಯತ್ನಾಳು ತಮ್ಮ ಕಾಲ ಮೇಲೆ ತಾವೇ ಕಲ್ಲನ್ನು ಹಾಕೊಳ್ರು ಅಂತ ನನಗನ್ಸುತ್ತೆ.
ಯಾಕಂದ್ರೆ ಏನೇ ಮಾತಾಡಿದ್ರು ಕೂಡ ಟೀಕೆಗೂ ಕೂಡ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅಂತ. ಅಲ್ಲಲ್ಲ, ಅದೇನೇ ಇರ್ಬೋದು, ಎಲ್ಲರ ಮನೆ ಒಳಗಡೆ ಏನೋ ಇರ್ತದೆ. ಅಪ್ಪ ಅಮ್ಮನ ನಡು ಜಗಳ ಇರ್ತದೆ, ಗಂಡ ಹೆಂಡತಿ ನಡು ಜಗಳ ಇರ್ತದೆ, ಇನ್ನೊಂದೇನೋ ಇರ್ತದೆ. ಅದನ್ನು ನೀವು ಬಂದು ರಾಜಕಾರಣಕ್ಕೆ ತಂದು ಇಲ್ಲಿ ಮಾತಾಡಬೇಕಾ ಅನ್ನೋದು ಪ್ರಶ್ನೆ. ಈಗ ಯತ್ನಾಳ್ ಅವ್ರಿಗೆ ನೋಡಿ, ನೀವು ಯಾವಾಗ ಬಿಗಿನಿಂಗ್ ಒಳಗಡೆ ಯತ್ನಾಳ್ ವಿಜೇಂದ್ರ ಅವರನ್ನು ವಿರೋಧ ಮಾಡ್ತಿದ್ರಲ್ಲ, ಅವಾಗ ಅವ್ರ ಬಗ್ಗೆ ಇದ್ದಂಥ ಒಂದು ಟ್ರ್ಯಾಕ್ಷನ್, ಅವ್ರ ಬಗ್ಗೆ ಇದ್ದಂಥ ಒಲವು, ಅದು BJP ಕಾರ್ಯಕರ್ತರಲ್ಲಿರ್ಬೋದು, ಸಾರ್ವಜನಿಕ ವಲಯದಲ್ಲಿರ್ಬೋದು. ಹೌದಪ್ಪ, ಅವ್ರು ಕೇಳೋದ್ರಲ್ಲಿ ಅರ್ಥ ಇದೆ. ಯಾಕಂತಂದರೆ ಈಸ್ ಎ ಸೀನಿಯರ್ ಪಾರ್ಟಿ ಲೀಡರ್. ಒಬ್ಬ ಯಂಗ್ಸ್ಟರ್ಗೆ ಯಡಿಯೂರಪ್ಪ ಅವರ ಮಗ ಅನ್ನೋ ಕಾರಣಕ್ಕೆ ನೀವು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟುಬಿಟ್ಟಿದ್ದೀರಿ. ಆದರೆ ಸೀನಿಯರ್ಗೆ ಅವನು ಪಕ್ಷ ಕಟ್ಟಲಿಕ್ಕೆ ಅವರೆಲ್ಲ ಹಳಬರು ಭಾಳ ವರ್ಷದಿಂದ ಇದ್ದಾರೆ, ಅವ್ರಿಗೆ ಸಿಕ್ಕಿಲ್ಲ, ಅದಕ್ಕೆ ಅವ್ರು ವಿರೋಧ ಮಾಡ್ತಿದ್ದಾರೆ. ಅವ್ರು ವಿರೋಧ ಮಾಡೋದರಲ್ಲಿ ಅರ್ಥ ಇದೆ ಅಂತ ಜನಗಳಿಗೆ ಅನಿಸಿತ್ತು. ಯತ್ನಾಳ್ ಅವರ ವಿರೋಧದಲ್ಲಿ ಅರ್ಥ ಇದೆ ಅಂತ ಜನಕ್ಕೆ ಅನಿಸಿತ್ತು. ಅದಕ್ಕೋಸ್ಕರನೇ ಅವ್ರಿಗೆ ಇಷ್ಟೊಂದು ಬೆಂಬಲ ವ್ಯಾಪಕವಾಗಿ ಎಲ್ಲ ಕಡೆಯಿಂದ ಸಿಕ್ತು. ಅದಾದ ನಂತರ ಯತ್ನಾಳ್ ಅವರು ಆಡಿದಂಥ ಮಾತುಗಳು, ಬಳಸಿದಂಥ ಪದಗಳು, ನಡೆದುಕೊಂಡಂಥ ರೀತಿ, ಈಗ ಯತ್ನಾಳ್ ಅವರ ಬಗ್ಗೆ BJPಯಲ್ಲೇ ವ್ಯಾಪಕವಾದಂಥ ಅಸಮಾಧಾನ ಕಾಣ್ತಾ ಇದೆ. ಕೆಲವು ಶಬ್ದಗಳನ್ನು, ಕೆಲವು ಪದಗಳನ್ನು ಅವರು ಬಳಸುವ ಅವಶ್ಯಕತೆ ಇರಲಿಲ್ಲ. ವ್ಯಾಪ್ತಿ ಮೀರ್ಬಿಟ್ರು, ಬೌಂಡ್ರಿ ದಾಟ್ಬಿಟ್ರು. ನೋಡಿ, ಸಾರ್ವಜನಿಕ ಬದುಕಿನೊಳಗಡೆ ಇರೋರು, ಅವ್ರು ಯಾರಾದರೂ ಆಗಲಿ, ರಾಜಕಾರಣಿ ಆಗಲಿ, ಯಾರಾದರೂ ಆಗಲಿ, ಒಂದು ಸಭ್ಯತೆಯ ಎಲ್ಲೇ ಮೀರಿ ನೀವು ಮಾತಾಡಲಿಕ್ಕೆ ಹೋಗಬಾರ್ದು. ನಿಮ್ಮ ಆಮೇಲೆ ನಿಮ್ಮ ವಿರೋಧ ಎದಕ್ಕೆ? ನಿಮ್ಮ ವಿರೋಧ ಅನನುಭವಿ ವಿಜಯೇಂದ್ರ ಅವರನ್ನ ರಾಜ್ಯ ಅಧ್ಯಕ್ಷರನ್ನ ಮಾಡಿದ್ರಿ, ತೆಗೆದಾಕಿ ಅನ್ನೋದು ನಿಮ್ದು ವಿರೋಧ ಅಷ್ಟೇ ಆಗಿದ್ರೆ ಎಸ್, ಯು ಆರ್ ರೈಟ್. ಆದರೆ ನಿಮ್ಮ ವಿರೋಧ ಅವರು ಪರ್ಸ್ನಲ್ ಲೆವೆಲ್ಗೆ ಹೋಗಿ ಅವ್ರ ಮನೆ ಒಳಗಡೆ ಅಪ್ಪ ಮಕ್ಕಳ ನಡುವೆ ಏನು ನಡೀತದೆ, ಏನು ಮಾತಾಡ್ತಾರೆ ಅದನ್ನು ನೀವು ಮಾತಾಡಿ, ಆಮೇಲೆ ಹಲ್ಕಾ ಅಂದು, ಆಮೇಲೆ ಇನ್ನೂ ಹಲ್ಕಾ ಒಂದು ಭಾಳ ಆ್ಯಕ್ಚುಲಿ ಬಚ್ಚ ಹಲ್ಕಾ, ಅದು ಭಾಳ ಸಣ್ಣ ಪದಗಳು, ಇನ್ನೂ ಭಾಳ ದೊಡ್ಡ ದೊಡ್ಡ ಪದಗಳನ್ನು ಅವರೆಲ್ಲ ಬೆಳೆದ್ಬಿಟ್ಟಿದ್ದಾರೆ. ನಿನ್ನೆ ಮೀಡಿಯಾದವ್ರಿಗೆಲ್ಲ ನಿಮಗೆಲ್ಲ ಮಾನ ಮರ್ಯಾದೆ ಏನಾದರೂ ಇದೆಯಾ ಅಂತ ಕೇಳಿದರು. ಅವ್ರು ಇನ್ನೂ ಏನೇನೋ ಮಾತಾಡಿದ್ರಂತೆ. ಮೀಡಿಯಾದವರು ಭಾಳಷ್ಟು ಜನ ಅದನ್ನು ತೋರಿಸ್ತಿಲ್ಲ. ಈ ರೀತಿ ನೀವು ಮಾತಾಡೋದನ್ನು BJP ಒಳಗಡೆ ಇರೋರು ಭಾಳ ಜನ ಒಪ್ತಾ ಇಲ್ಲ. ಬಟ್ ಹೈಕಮಾಂಡ್ ವಿಜೇಂದ್ರ ವರ್ತು ಅನ್ನೋದೇ ಆಗಿದ್ರೆ, ಎಸ್ ಓಕೆ ಅನ್ನೋದಾಗಿದ್ರೆ ಇವರ ಕಿತ್ ಬಿಸಾಕ್ಬೇಕಲ್ಲ, ಮತ್ತೆ ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದಾರೆ ಅಂತ. ಇಲ್ಲ, ನೀವು ನೋಡಿ, ವಿಜೇಂದ್ರ ಅವರು ವಿರೋಧ ಮಾಡ್ತಾ ಇರುವಂಥ ಶಕ್ತಿಗಳನ್ನು ನೋಡಿ. ವಿಜೇಂದ್ರ ಅವರು ವಿರೋಧ ಮಾಡ್ತಾ ಇರುವಂಥ ಶಕ್ತಿಗಳು, ಎದುರಿಗೆ ಕಾಣುವಂಥ ಶಕ್ತಿಗಳು, ಕಣ್ಣಿಗೆ ಕಾಣಲಾರದಂಥ ಶಕ್ತಿಗಳು ಯಾವುದೇ ಎಲ್ಲ ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಿದ್ದಾರೆ. ಅವ್ರನ್ನ ಯಾರೂ ಕೂಡ ನೀವು ಸುಲಭವಾಗಿ ತಳ್ಳಿ ಹಾಕ್ಲಿಕ್ಕೆ ಆಗಲ್ಲ. ಅವರೆಲ್ಲ ದೊಡ್ಡವರು. ಬಟ್ ಇನ್ನೊಂದು ವಿಷಯ ಬಂತು. ಓಕೆ, ವಿಜೇಂದ್ರ ಬದಲು ಅಟ್ಲೀಸ್ಟ್ ರಾಘವೇಂದ್ರ ಮಾಡಿದ್ರೆ ಇಷ್ಟೊಂದು ವಿರೋಧ ಆಗ್ತಿರ್ಲಿಲ್ಲ. ರಾಘವೇಂದ್ರ ಇಂಡಿಪೆಂಡೆಂಟ್ ಆಗಿ, ಲೈಕ್ ಅವ್ರ ತಂದೆ ನೆರಳಿನ ಬಿಟ್ಟು ಒಳ್ಳೆ ಬೆಸ್ಟ್ MP ಅಂತ ಹೆಸರು ತಗೊಂಡು MP ಆದವರು ರಾಘವೇಂದ್ರ ಮಾಡಿದ್ರೆ ಇಷ್ಟೊಂದು ಸಮಸ್ಯೆ ಆಗ್ತಿರ್ಲಿಲ್ಲ ಅನ್ನೋ ಚರ್ಚೆ. ಅದು ಎಲ್ಲ ರೀತಿ ಚರ್ಚೆ ಆಗುತ್ತೆ. ಬಟ್ ರಾಘವೇಂದ್ರಗೆ ಆ ಫೈರೇ ಇಲ್ಲ ಅಂತಾರೆ ಕೆಲವರು. ಫೈರ್ ಇಲ್ಲ, ಫೈರ್ ಬೇಕಲ್ಲ ರಾಘವೇಂದ್ರ ಇದೆ ವೆರಿ ಗುಡ್ MP. ಅಲ್ಲೆಲ್ಲರೂ ಅವರನ್ನು ಚೆನ್ನಾಗಿ ಹೊಗಳ್ತಾರೆ, ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅವರ ವಿರುದ್ಧ ಶಿವರಾಜ್ ಕುಮಾರ್ ಹೋಗಿ ಫುಲ್ ಕ್ಯಾಂಪ್ ಹಾಕಿದ್ರು, ಅಲ್ಲಿ ಏನು ಮಾಡಲಿಕ್ಕೆ ಆಗಲಿಲ್ಲ. ಅವರು ಗೆದ್ದರು, ಒಳ್ಳೆ MP ಅಂತ ಹೇಳ್ತಾರೆ, ಅದು ಬೇರೆ ವಿಚಾರ. ಮತ್ತು ಎಲ್ಲರನ್ನೂ ವಿಶ್ವಾಸಕ್ಕೆ ತೊಗೊಂಡು ಹೋಗ್ತಾರೆ. ವಿಜೇಂದ್ರ ಥರ ಅವರು ಏಕಪಕ್ಷೀಯವಾಗಿ ನಡ್ಕೊಂಡಿಲ್ಲ, ಅವ್ರನ್ನ ಜನ ಮೆಚ್ಕೋತಾರೆ. ಪಾರ್ಟಿಯವರು ಕೂಡ ಅವ್ರ ಹಿಂದೆ ಇರ್ತಾರೆ ಅಂತ ಹೇಳ್ತಾರೆ. ಬಟ್ ಒಬ್ಬ ಅಧ್ಯಕ್ಷಗೆ ಇರಬೇಕಾದಂಥ ಒಂದು ನಿಮಗೆ ಚರಿಷ್ಮಾ, ಒಂದು ಫೈರು, ಅಗ್ರೆಸಿವ್ನೆಸ್, ಆ ಆರ್ಗನೈಸೇಷನಲ್ ಸ್ಕಿಲ್ಲು, ಅದು ರಾಘವೇಂದ್ರ ಅವ್ರಿಗೆ ಇದೆ ಅಂತ ಪಾರ್ಟಿಗೆ ಅನಿಸಿರ್ಲಿಕ್ಕಿಲ್ಲ ಅಷ್ಟೇ. ನಿಮ್ಮ ಪ್ರಕಾರ ಬದಲಾದರೆ ಯಾರಾಗ್ಬೋದು? ಅದರ ಅಟ್ಲೀಸ್ಟ್ ಇವ್ರು ಪರವಾಗಿಲ್ಲ ಅಂತ ಒಂದಷ್ಟು ತಗೊಳ್ಳೋದಾದ್ರೆ. ಇಲ್ಲ, ಬದಲಾದರೆ ಯಾರಾಗ್ಬೋದು ಅಂತ ಹೇಳೋ ಸ್ಥಿತಿ ಒಳಗಡೆ ಈಗ ಯಾರೂ ಇಲ್ಲ. ಈ ಒಂದೇ ಹೇಳ್ಬೋದು, ಬದಲಾಗತ್ತೋ ಬದಲಾಗೋದಿಲ್ವೋ ಅಂತ. ಬದಲಾಗುತ್ತದೆ ಅಂತಂದರೆ ಬದಲಾಗ್ತದೆ ಅಂತ ಹೇಳ್ಬೋದು. ಯಾರು ಆಗ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಈಗ ಬದಲಾಗಲ್ವಾ? ಬದಲಾಗುವ ಸಾಧ್ಯತೆಗಳು ಭಾಳ ಕಡಿಮೆ. ಬದಲಾಗುವ ಸಾಧ್ಯತೆ ಪಕ್ಷದ ಎದುರುಗಡೆನೂ ಕೂಡ ಭಾಳ ಚಾಯ್ಸ್ ಇಲ್ಲ. ವೆದರ್ ಯು ಲೈಕ್ ಇಟ್ ಆರ್ ನಾಟ್, ನಿಮ್ಗೆ ಇಷ್ಟ ಇರಲಿ ಬಿಡಲಿ, ನೀವು ಮುಂದುವರಿಸಬೇಕು ವಿಜಯೇಂದ್ರ ಅವ್ರನ್ನ. ಅಂಥ ಒಂದು ಸ್ಥಿತಿ ಪಾರ್ಟಿ ಒಳಗಡೆ ಇದೆ ಅಂತ ಅನಿಸ್ತಾ ಇದೆ. ಸೊ ಇದೇನೋ JDSನ ಮರ್ಜ್ ಮಾಡಿ, ಇಲ್ಲ DK ಶಿವಕುಮಾರ್ CM ಆಗಿದ್ರೆ ಅಲ್ಲಿಗೆ ಹೋಗ್ಬಿಡ್ತಾರೆ, ಅವೆಲ್ಲ ಬಹಳ ಊಹಾಪೋಹದ ಚರ್ಚೆಗಳು ಬೇಕಾದಷ್ಟು ನಡೀತಾ ಇದಾವೆ. DK ಶಿವಕುಮಾರ್ BJP ಸೇರಿಬಿಡ್ತಾರೆ. ಆಮೇಲೆ JDS ಅನ್ನ BJP ಒಳಗಡೆ ಮರ್ಜ್ ಮಾಡಿ ಪಾರ್ಟಿಯನ್ನ ಕುಮಾರಸ್ವಾಮಿ ಕೈ ಕೊಟ್ಬಿಡ್ತಾರೆ. ಎಷ್ಟೋ ಜನ BJP ಲೀಡರ್ಗಳು, ಇಲ್ಲ ಇವತ್ತಿಲ್ಲ ನಾಳೆ ಈ ಪಾರ್ಟಿ ಕುಮಾರಸ್ವಾಮಿ ಅವ್ರ ಕೈಗೆ ಹೋಗುತ್ತೆ, ಅದಕ್ಕೆ ನಾವು ಈಗ್ಲಿಂದನೇ ಕುಮಾರಸ್ವಾಮಿ ಅವ್ರ ಜೊತೆ ಚೆನ್ನಾಗಿರೋದು ಒಳ್ಳೇದು ಅಂತ ಭಾಳ ಜನ ಅಂತ ಅಂದ್ಬಿಡೋದು ಒಳ್ಳೇದು ಅಂತ ಭಾಳ ಜನ ಚರ್ಚೆ ಮಾಡಿದ್ದು ಇದೆ. ಆದರೆ ಅಷ್ಟು ಈಸಿ ಅಲ್ಲ ಯಾವುದು ಕೂಡ. DK ಶಿವಕುಮಾರ್ BJPಗೆ ಹೋಗೋದಾಗಲಿ, JDS ಅನ್ನ BJP ಜೊತೆ ಮರ್ಜ್ ಮಾಡಿ ಕುಮಾರಸ್ವಾಮಿ ಅವ್ರ ಕೈಗೆ ಪಾರ್ಟಿ ಕೊಡೋದಾಗಲಿ, ಯಾವುದು ಕೂಡ ಅಷ್ಟು ಸುಲಭದ ಮಾತಂತೂ ಅಲ್ಲ ಒಂದು BJP ಅಂತ ನ್ಯಾಷನಲ್ ಪಾರ್ಟಿಗೆ. ಎಸ್ ವೀಕ್ಷಕರೇ, ನಿಮ್ಗೆ ಎಲ್ಲ ಹ್ಯಾಂಗಲ್ನ ಪ್ರಶ್ನೆಗಳನ್ನ ಇಬ್ರು ಕೂಡ ಎತ್ಕೊಂಡು ಚರ್ಚೆ ಮಾಡಿದ್ದೀವಿ.
ಸುಭಾಷ್ ಶುಗಾರ್ ಸರ್ ಸ್ಪಷ್ಟವಾಗಿ ನೇರವಾಗಿ ಏನು ಪ್ಲಸ್ಸು ಏನು ಮೈನಸ್ಸು, ಏನು ಆಗಬೇಕಾಗಿತ್ತು ಏನು ಆಗಬಾರ್ದಾಗಿತ್ತು, ಈ ಬಿ ಜೆ ಪಿಯ ಬೀದಿ ಜಗಳದ ಇಂಚಿಂಚು ಮಾಹಿತಿ ಏನು ಎತ್ತ ಅಂತ ಚರ್ಚೆ ಆಗಿದೆ. ನಿಮ್ಗಿನ್ನೂ ನಿಮ್ಮದೇ ಆದಂಥ ಪ್ರಶ್ನೆಗಳಿರುತ್ತೆ. ನಾವೊಂದು ಕಮಿಟ್ಮೆಂಟ್ ಬಂದಿದ್ದೀವಿ, ಆಗಿಂದಾಗೆ ಏನು ಮುಂದೆ ಸೇರ್ತಿನ ವಿಷಯಗಳನ್ನ ಚರ್ಚೆ ಮಾಡ್ತಿರೋಣ ಅಂತ. ಸುದ್ದಿಜೀವಿ ಸುಭಾಷ್ ಚಾನಲಲ್ಲಿ ಹಾಗೆ ಕರ್ನಾಟಕ ಟಿ ವಿಯಲ್ಲಿ ಕೂಡ ಒಟ್ಟಿಗೆ ಕಾಣಿಸ್ಕೊಳ್ಳೋ ಒಂದಷ್ಟು ಕಾರ್ಯಕ್ರಮಕ್ಕೆ ಮುನ್ನುಡಿ ಬರೀತಾ ಇದ್ದೀವಿ. ಸೊ ನಿಮ್ಮ ಪ್ರಕಾರ ಬಿ ಜೆ ಪಿಯ ನಿಮ್ಮದೇ ಆದಂಥ ವರ್ಷನ್ಸ್ ಇದೆ, ನಾವೇನೇ ಮಾತಾಡಿರ್ಬೋದು, ಆದರೆ ನಿಮ್ಮದೇ ಆದಂಥ ಒಂದಷ್ಟು ಅನಿಸಿಕೆಗಳಿರುತ್ತೆ. ಖಂಡಿತವಾಗಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ವಿಜಯೇಂದ್ರ ಅವ್ರು ಮುಂದುವರಿಬೇಕಾ ಬೇಡವಾ, ಬದಲಾಗೋದಾದರೆ ಯಾರಾಗಬೇಕು, ಹೈಕಮಾಂಡ್ ಅದನ್ನು ತೀರ್ಮಾನ ಮಾಡುತ್ತೆ, ಅದು ನಿರ್ಧಾರ ಮಾಡುತ್ತೆ. ಬಟ್ ನಿಮ್ಮ ಒಪಿನಿಯನ್ ಇರುತ್ತಲ್ಲ, ಅದನ್ನು ಕಾಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಇದಿಷ್ಟು ಈಗಿನ ಚರ್ಚೆ ಆಗಿತ್ತು. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.